Hello dear students, so binomial theorem chapter start ಮಾಡಿದ್ವಿ. ಈಗ ಆಲ್ರೆಡಿ ಕಾನ್ಸೆಪ್ಟ್ ನಾವು binomial theorem ಅಂದ್ರೆ ಏನು ಅಂತ ಸ್ಟೇಟ್ಮೆಂಟ್ ಕೆಲವೊಂದು ಸ್ಪೆಷಲ್ ಕೇಸಸ್ ಪ್ಲಸ್ ಎಕ್ಸರ್ಸೈಸ್ we have solved it, right? So now we are going to start one more concept of this binomial theorem, that is general and middle term of the binomial expansion. Okay, so general and middle term. ಜನರಲ್ ಟರ್ಮ್ ಆಫ್ ದಿ ಬೈನಾಮಿಯಲ್ ಥಿಯರಮ್ ಎಕ್ಸ್ಪ್ಯಾನ್ಷನ್ ಏನು ಮಾಡ್ತೀವಲ್ಲ ನಾವು, ಆ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನಲ್ಲಿ ಜನರಲ್ ಟರ್ಮ್ ಅಂದರೆ ಏನು, ಮಿಡಲ್ ಟರ್ಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಸಿ ಹಿಯರ್ ವೆರಿ ಸಿಂಪಲ್. ವಾಟ್ ಈಸ್ ದ ಎಕ್ಸ್ಪ್ಯಾನ್ಷನ್? ಆ್ಯಸ್ ವಿ ಆಲ್ ನೋ, a plus b whole power n is equal to nc0 a power n plus nc1 a power n minus 1 b power 1 plus nc2 a power n minus 2 b square plus so on plus ncn b power n. ಓಕೆ, ಸೊ ಇದರಲ್ಲಿ ನಾನು ನಿಮಗೆ ಫಸ್ಟ್ ಟರ್ಮ್ ಅಂತ ಕೇಳಿದ್ರೆ ನೀವು ಆಟೋಮೆಟಿಕಲಿ ನೀವು ಹೇಳ್ಬೋದು, ಹೌದಾ? ಈ ಪ್ಲಸ್ಗಿಂತ ಮುಂಚೆ ಇರೋದಿದೇನಿದೆಯಲ್ಲ, ದಿಸ್ ಈಸ್ ಯುವರ್ ಫಸ್ಟ್ ಟರ್ಮ್. ಆ್ಯಂಡ್ ಇಫ್ ಐ ಆಸ್ಕ್ ಯು ಸೆಕೆಂಡ್ ಟರ್ಮ್ ಯು ವಿಲ್ ಟೆಲ್ ಅಬೌಟ್ ದಿಸ್ ಒನ್. ಇಫ್ ಐ ಆಸ್ಕ್ ಯು ಥರ್ಡ್ ಟರ್ಮ್ ಡೆಫಿನೆಟ್ಲಿ ಯು ಕ್ಯಾನ್ ಟೆಲ್ ದಿಸ್, ರೈಟ್? ಸೊ ಇಲ್ಲಿ ನೋಡಿ, ಫಸ್ಟ್ ಟರ್ಮ್ t1 ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? nc0 a power n. t2 ಸೆಕೆಂಡ್ ಟರ್ಮ್ ಹೇಳಿ ಅಂದರೆ nc1 a power n minus 1 b power 1. Suppose I ask you third term, you can easily say it is nc2 a power n minus 2 b square. ಹಿಂಗೆ ಹೋಗ್ತಾ ನಾನು ನಿಮಗೆ t10 10th ಟರ್ಮ್ ಹೇಳಿ ಅಂತ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ಸೇ, ರೈಟ್? 3 ಇದ್ದಾಗ ಇಲ್ಲೆಲ್ಲ ಏನಿದೆ 2, nc 10 minus 1 ಅಂದರೆ ಎಷ್ಟು? 9, a power n minus 9 b power 9. Got it? If so on it goes. If I ask you t51, then what can you say? nc 50 a power n minus 50 b power 50, right? ಒಂದು ಎಷ್ಟನೇ ಟರ್ಮ್ ಇದೆಯೋ ಅದರಲ್ಲಿ ಒಂದು ಕಮ್ಮಿ, ರೈಟ್? ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಡೂ ಇಟ್. ನೌ ಇಫ್ ಐ ಆಸ್ಕ್ ಯು ಟೆಲ್ ಮೀ ಟಿ ಆರ್ ಪ್ಲಸ್ 1 ಟರ್ಮ್, ದೆನ್ ವಾಟ್ ಕ್ಯಾನ್ ಯು ಡೂ? ಆರ್ ಪ್ಲಸ್ 1 ಅಲ್ಲಿ ಒಂದು ಕಮ್ಮಿ ಅಂದರೆ ಎಷ್ಟಾಗುತ್ತೆ? ಆರ್ ಪ್ಲಸ್ 1 ಅಂದರೆ ಆರ್ ಪ್ಲಸ್ 1 ಟರ್ಮ್, ಇದರಲ್ಲಿ ಒಂದು ಕಮ್ಮಿ ಅಂದರೆ ಆರ್ ಪ್ಲಸ್ 1 ಮೈನಸ್ 1, ರೈಟ್? ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಇಟ್ ಈಸ್ ಆರ್. Therefore NCR a power n minus r b power r, right? ಸೊ ಇದು ಟಿ ಆರ್ ಪ್ಲಸ್ 1 ಏನಿದೆಯಲ್ಲ, ಈ ಟರ್ಮ್ನ ನಾವೇನು ಕರಿತೀವಿ? ಜನರಲ್ ಟರ್ಮ್ ಅಂತ ಕರಿತೀವಿ. ಗಾಟ್ ಇಟ್? ಜನರಲ್ ಟರ್ಮ್ ಆಫ್ ದ ಎಕ್ಸ್ಪ್ಯಾನ್ಷನ್. ಯಾವ ಎಕ್ಸ್ಪ್ಯಾನ್ಷನ್ ಸದ್ಯಕ್ಕೆ ನಾವು ತಗೊಂಡಿರೋದು? a ಪ್ಲಸ್ ಬಿ ಹೋಲ್ ಪವರ್ ಎನ್. ಗಾಟ್ ಇಟ್? ಸೊ ಈ ಎಕ್ಸ್ಪ್ಯಾನ್ಷನ್ ಅಲ್ಲಿ ಬರುವಂಥ ಜನರಲ್ ಟರ್ಮ್ ಅಂದರೆ ಯಾವುದು? ಟಿ ಆರ್ ಪ್ಲಸ್ 1. ಜನರಲ್ ಟರ್ಮ್ ಅಂದರೆ ಆರ್ ಪ್ಲಸ್ 1th ಟರ್ಮ್ ಏನಿದೆಯಲ್ಲ ಅದನ್ನು ನಾವು ಜನರಲ್ ಟರ್ಮ್ ಅಂತ ಕರಿತೀವಿ. ಗಾಟ್ ಇಟ್? ಅದು ಹೇಗೆ ಬಂತು ಅನ್ನೋದು ಗೊತ್ತಾಗಿದೆ, ರೈಟ್? ಸೊ ದಿಸ್ ಇಸ್ ಜನರಲ್ ಟರ್ಮ್. ನೆಕ್ಸ್ಟ್ ಕಮ್ಸ್ ದ ಕಾನ್ಸೆಪ್ಟ್ ಆಫ್ ಮಿಡಲ್ ಟರ್ಮ್. ಮಿಡಲ್ ಟರ್ಮ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಜನರಲ್ ಆಗಿ, ಈ ಎಕ್ಸ್ಪ್ಯಾನ್ಷನ್ ಬೇಡ, ಜನರಲ್ ಆಗಿ ನಮಗೆ ಮಿಡಲ್ ಟರ್ಮ್ ಅಂದರೆ ಏನು ಗೊತ್ತಿದೆ? ಸಪೋಸ್ ನಾನು ಒಂದು ಇಷ್ಟು ನಂಬರ್ಸ್ ಹೇಳ್ತೀನಿ, 1 2 3 4 5 6 7. ಇದರಲ್ಲಿ ಮಿಡಲ್ ಟರ್ಮ್ ಹೇಳಿ ಅಂದರೆ ಏನು ಮಾಡ್ತೀರಾ? 3 ಈ ಕಡೆ 3 ಈ ಕಡೆ, ದಿಸ್ ಈಸ್ ಯುವರ್ ಮಿಡಲ್ ಟರ್ಮ್. ಎಸ್ ಆರ್ ನೋ? ರೈಟ್? ನೆಕ್ಸ್ಟು ಸಪೋಸ್ ನಾನು ನಿಮಗೆ 1 2 3 4 5 6 ಹೇಳ್ತೀನಿ. ಈಗ ಮಿಡಲ್ ಟರ್ಮ್ ಹೇಳಿ ಅಂದರೆ ಏನು ಮಾಡ್ತೀರಾ? ಇಲ್ಲಿ ನೋಡಿ, ಮಿಡಲ್ ಟರ್ಮ್ ಯಾವುದಾದ್ರೂ ಒಂದು ಬರಲ್ಲ, ಇಲ್ಲೇನಾಗುತ್ತೆ? 2 ಮಿಡಲ್ ಟರ್ಮ್ ಬಂದ್ಬಿಡುತ್ತೆ. 2 ಕೇಸಸ್ ಇದೆ, ಹೌದಾ? ಒಂದೇನು ಆಡ್ ಇದ್ದಾಗ, ಆಡ್ ನಂಬರ್ಸ್ ಇದ್ದಾಗ, ರೈಟ್? ಇನ್ನೊಂದೇನು ಈವನ್ ನಂಬರ್ಸ್ ಇದ್ದಾಗ. ಈವನ್ ನಂಬರ್ಸ್ ಇದ್ದಾಗ ಇಲ್ಲಿ ನಾನು ಕೊಟ್ಟಿರೋ ಟರ್ಮ್ಸ್ ನಂಬರ್ಸ್ ಈವನ್ ಇದ್ದಾಗ 2 ಮಿಡಲ್ ಟರ್ಮ್ಸ್ ಪಾಸಿಬಲ್. ಆಡ್ ನಂಬರ್ಸ್ ಇದ್ದಾಗ ಒಂದೇ ಒಂದು ಪಾಸಿಬಲ್. ಇದಿಷ್ಟೇ ಬೇಸಿಕ್ ಇಟ್ಕೊಂಡು ವಿ ವಿಲ್ ಫೈಂಡ್ ದ ಮಿಡಲ್ ಟರ್ಮ್ ಫಾರ್ ದ a ಪ್ಲಸ್ ಬಿ ಹೋಲ್ ಪವರ್ ಎನ್ ಕಾನ್ಸೆಪ್ಟ್. ಓಕೆ, ದಟ್ ಎಕ್ಸ್ಪ್ಯಾನ್ಷನ್ ಆರ್ ಕಾನ್ಸೆಪ್ಟ್, ರೈಟ್? ಸೊ ಸಿ ಹಿಯರ್ a ಪ್ಲಸ್ ಬಿ ಹೋಲ್ ಪವರ್ ಎನ್, ಇದರಲ್ಲಿ ನನಗೆ ಎನ್ ಇದ್ದಾಗ ಟೋಟಲ್ ಟರ್ಮ್ಸ್ ಎಷ್ಟಿರುತ್ತೆ ಎಕ್ಸ್ಪ್ಯಾನ್ಷನಲ್ಲಿ? ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ದರೆ ಎಷ್ಟಿದೆ ಟರ್ಮ್ಸ್? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹೌ ಮೆನಿ ಟರ್ಮ್ಸ್? 3 ಟರ್ಮ್ಸ್, ರೈಟ್? 3 ಟರ್ಮ್ಸ್. ಇಲ್ಲಿ ಎಷ್ಟಿದೆ? ಅದಕ್ಕಿಂತ 1 ಜಾಸ್ತಿ. ಸೊ a ಪ್ಲಸ್ ಬಿ ಹೋಲ್ ಪವರ್ ಎನ್ ಅಂದರೆ ಹೌ ಮೆನಿ ಟರ್ಮ್ಸ್ ಆರ್ ದೇರ್? n ಪ್ಲಸ್ 1 ಟರ್ಮ್ಸ್ ಇದೆ. ಎಸ್ ಆರ್ ನೋ? ಸೊ n ಪ್ಲಸ್ 1 ಟರ್ಮ್ಸ್ ಇದ್ದಾವೆ. ನಾವು ನಾನು ಮಿಡಲ್ ಟರ್ಮ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಐ ಶುಡ್ ನೋ ವಿಚ್ ಈಸ್ ದ ಮಿಡಲ್ ಟರ್ಮ್, ರೈಟ್? ಸಪೋಸ್ a ಪ್ಲಸ್ ಬಿ ಹೋಲ್ ಪವರ್ ಎನ್ a ಪ್ಲಸ್ ಬಿ ಹೋಲ್ ಪವರ್ ಎನ್ ಅಲ್ಲಿ ಈ ಎನ್ ವ್ಯಾಲ್ಯೂ ಏನಿದೆಯಲ್ಲ, ಈ ಎನ್ ವ್ಯಾಲ್ಯೂ ನಿಮಗೆ ಏನು ಬರಬೇಕು? ಈವನ್ ಇದೆ ಅಂತ ಅಂದ್ಕೊಳ್ರಿ. ಫಸ್ಟ್ ಕೇಸ್ ಏನು? ಎನ್ ಈಸ್ ಈಕ್ವಲ್ ಟು ಎನ್ ಈಸ್ ಈವನ್. ಎನ್ ಅನ್ನೋದು ಈವನ್. ಟೋಟಲ್ ಟರ್ಮ್ಸ್ ಎಷ್ಟಿರ್ತವೆ ಹೇಳಿ? n ಪ್ಲಸ್ 1 ಟರ್ಮ್ಸ್, ಹೌದಾ? ಸೊ ಎನ್ ಈವನ್ ಇದ್ದರೆ ಎನ್ ಪ್ಲಸ್ 1 ಆಡ್ ಆಗುತ್ತೆ ಡೆಫಿನೆಟ್ಲಿ. ಸೊ ಎನ್ ಈವನ್ ಇದ್ದಾಗ ಅದರಲ್ಲಿ ಎಷ್ಟು ಟರ್ಮ್ಸ್ ಇದ್ದಾವೆ? n ಪ್ಲಸ್ 1 ಟರ್ಮ್ಸ್ ಇದ್ದಾವೆ.
ಆ n+1 ಟರ್ಮ್ಸ್ ಅಂದರೆ ಆಡ್ ತಾನೆ, ಎಸ್ ಆರ್ ನೋ? ಆಡ್ ಟರ್ಮ್ಸ್, ಆಡ್ ನಂಬರ್ ಆಫ್ ಟರ್ಮ್ಸ್. ಈ ಕಾನ್ಸೆಪ್ಟ್ನ ಸ್ವಲ್ಪ ಮತ್ತೆ ಬೇಕಿದ್ರೆ ರಿವೈಂಡ್ ಮಾಡಿಬಿಟ್ಟು ಅಗೇನ್ ಆ್ಯಂಡ್ ಅಗೇನ್ ವಾಚ್ ಮಾಡಿ. ಇಟ್ಸ್ ಆ್ಯಕ್ಚುಲಿ ಈಸಿ, ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್. n ಈವನ್ ಇದ್ದಾಗ ಇಲ್ಲಿ n ನಾರ್ಮಲಿ ಈವನ್ ಆಡ್ ಎಲ್ಲ ಸೈಡಿಗೆ ಇಟ್ಟರೆ n ಇದ್ದಾಗ n+1 ಟರ್ಮ್ಸ್ ಇರುತ್ತೆ, 2 ಇದ್ದಾಗ 3 ಟರ್ಮ್ಸ್ ಇರುತ್ತೆ, a+b ಹೋಲ್ ಕ್ಯೂಬ್ ಇದ್ದರೆ 4 ಟರ್ಮ್ಸ್ ಇರುತ್ತೆ. ಸೊ ಸ್ಕ್ವೇರ್ ಇದ್ದಾಗ ಮೀನ್ಸ್ ಈವನ್ ನಂಬರ್ಸ್ ಇದ್ದಾಗ ಆಡ್ ನಂಬರ್ ಆಫ್ ಟರ್ಮ್ಸ್ ಇರುತ್ತೆ. ಈಗ ಆಡ್ ನಂಬರ್ ಆಫ್ ಟರ್ಮ್ಸಲ್ಲಿ ಮಿಡಲ್ ಟರ್ಮ್ ವೆರಿ ಈಸಿ. ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆಯೋ ಡಿವೈಡೆಡ್ ಬೈ 2. ಸೊ ಇಲ್ಲಿ ನೋಡಿ, ಆಡ್ ನಂಬರ್ ಆಫ್ ಟರ್ಮ್ಸ್ ಅಂದರೆ ಎಷ್ಟಿದ್ದಾವೆ? n+1 ಇದೆ ತಾನೆ. ಸೊ n+1 ಆಡ್ ನಂಬರ್ ಇದೆ, ಇದು ಆಡ್ ನಂಬರು. ಆಡ್ ನಂಬರಿಗೆ ಇನ್ನೂ ಒಂದು ಟರ್ಮ್ ಆ್ಯಡ್ ಮಾಡಿ ಬೈ 2 ಮಾಡಿರಿ. ದಿಸ್ ಈಸ್ ಯುವರ್ ಮಿಡಲ್ ಟರ್ಮ್, ರೈಟ್? ಯು ಸಿ n ಅನ್ನೋದು ಈವನ್ನು, ರೈಟ್? n ಅನ್ನೋದು ಈವನ್ನು, n+1 ಅನ್ನೋದು ಆಡ್, n+1 ಆಡ್ಗೆ ಒಂದು ನಂಬರ್ ಇನ್ನೂ ಆ್ಯಡ್ ಮಾಡಿದಾಗ ಈವನ್ ಟರ್ಮ್ ಬರುತ್ತೆ. ಅದಕ್ಕೆ ಡಿವೈಡೆಡ್ ಬೈ 2 ಮಾಡಿದಾಗ, ಇದಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ? ಮಿಡಲ್ ಟರ್ಮ್ ಸಿಗುತ್ತೆ. ಸೊ ವಾಟ್ ಈಸ್ ದ ಮಿಡಲ್ ಟರ್ಮ್ ವೆನ್ n ಈಸ್ ಈವನ್? ದಟ್ ಈಸ್ n+1 ಬೈ 2th ಟರ್ಮ್. ಇದು ನೀಟಾಗಿ ನೆನಪಿರಬೇಕು. ನೆಕ್ಸ್ಟ್, ವೆನ್ n ಈಸ್ ಆಡ್, ಸಿ a+b ಹೋಲ್ ಪವರ್ n ಅಂತ ಎಕ್ಸ್ಪ್ಯಾನ್ಷನ್ ಕೊಟ್ಟು ಅದರಲ್ಲಿ ಈ n ಆಡ್ ಆಗಿದ್ರೆ ಏನಾಗುತ್ತೆ? n+1 ಟರ್ಮ್ಸ್ ಇದ್ದಾವೆ ಇದರಲ್ಲಿ, ಹೌದಾ? n+1 ಸಿ n ಆಡ್ ಆದರೆ n+1 ಏನಾಗುತ್ತೆ? ವೆರಿ ಸಿಂಪಲ್, n ಆಡ್ ಆದರೆ n+1 ಈವನ್ ಆಗುತ್ತೆ. ಈವನ್ ಇದ್ದರೆ ಏನಾಗುತ್ತೆ ಹೇಳಿ? ದೇರ್ ಆರ್ 2 ಮಿಡಲ್ ಟರ್ಮ್ಸ್ ಪಾಸಿಬಲ್, ರೈಟ್? 2 ಮಿಡಲ್ ಟರ್ಮ್ಸ್ ಅಂದರೆ ಯಾವುದು? ಒಂದು n+1 ಬೈ 2, ಇದೇ ಈವನ್ ನಂಬರ್, ಹೌದಾ? ಸೊ ಈವನ್ ನಂಬರ್ ಡಿವೈಡೆಡ್ ಬೈ 2, ದಿಸ್ ಈಸ್ ಒನ್ ಟರ್ಮ್. ಆ್ಯಂಡ್ ಇದ್ರಾದಮೇಲೆ ಅದರ ನೆಕ್ಸ್ಟು ಟರ್ಮ್ ಏನಿದೆಯಲ್ಲ, ದೀಸ್ ಆರ್ ದ 2 ಮಿಡಲ್ ಟರ್ಮ್ಸ್. 2 ಮಿಡಲ್ ಟರ್ಮ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ? n+1 ಈವನ್ ಟರ್ಮ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಪವರ್ ಏನಿರಬೇಕು? ಆಡ್ ಇರಬೇಕು, ರೈಟ್? ಸೊ ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ಅವ್ರು ನಿಮಗೆ ಎಕ್ಸ್ಪ್ಯಾನ್ಷನ್ ಕೊಟ್ಬಿಟ್ಟು ಫೈಂಡ್ ದ ಮಿಡಲ್ ಟರ್ಮ್ ಆಫ್ ದಿ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ಬಿಡ್ತಾರೆ. ಆವಾಗ ಮಿಡಲ್ ಟರ್ಮ್ ಕಂಡುಹಿಡಲಿಕ್ಕೆ ಫಸ್ಟ್ ನೀವು ಆ ಕೊಟ್ಟಿರೋ ಎಕ್ಸ್ಪ್ಯಾನ್ಷನಲ್ಲಿ ಪವರ್ ಏನಿದೆ ಅಂತ ನೋಡ್ಕೊಳ್ಳಿ. ಓನ್ಲಿ 2 ಪ್ರಾಬ್ಲಮ್ಸ್ ಆರ್ ದೇರ್, ಬಟ್ ಸ್ಟಿಲ್ ಯು ಮಸ್ಟ್ ಬಿ ಏಬಲ್ ಟು ಸಾಲ್ವ್ ದೆಮ್. ಓಕೆ, ಸೊ ಅದನ್ನು ಬೇಕಿದ್ರೆ ಒಂದು ಚಾರ್ಟ್ ಟೈಪ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ, ರೈಟ್? ಎಕ್ಸ್ಪ್ಯಾನ್ಷನ್ ಏನಿದೆ? a+b ಹೋಲ್ ಪವರ್ n. n ಏನಿದೆ? e1. ನೆಕ್ಸ್ಟು ಮಿಡಲ್ ಟರ್ಮ್. n e1 ಇದ್ದಾಗ n+1 ಟರ್ಮ್ಸ್ ಇರುತ್ತೆ. ಆ್ಯಂಡ್ n+1 ಟರ್ಮ್ಸ್ ಅಂದರೆ n+1 ಏನಾಗುತ್ತೆ? n e1 ಇದ್ದಾಗ n+1 ಆಡ್ ಆಗುತ್ತೆ, ಹೌದಾ? n e1 ಇದ್ದಾಗ n+1 ಆಡ್ ಆಗುತ್ತೆ. ಆಡ್ ನಂಬರ್ ಆಫ್ ಟರ್ಮ್ಸ್ ಇದ್ದಾಗ ಆಡ್ ನಂಬರಿಗೆ ಒಂದು ಆ್ಯಡ್ ಮಾಡಿಬಿಟ್ಟು ಬೈ 2 ಮಾಡಿದ್ರೆ, ಒಂದು ಆ್ಯಡ್ ಮಾಡಿದ್ರೆ ಅದು ಈವನ್ ನಂಬರ್ ಆಗುತ್ತೆ. ಈವನ್ ನಂಬರ್ ಡಿವಿಸಿಬಲ್ ಬೈ 2. ದೇರ್ಫೋರ್ n ಈವನ್ ಇದ್ದಾಗ ಒಂದೇ ಒಂದು ಮಿಡಲ್ ಟರ್ಮ್ ಎಕ್ಸಿಸ್ಟ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ n+1 ಬೈ 2th ಟರ್ಮ್. ಗಾಟ್ ಇಟ್? ನೆಕ್ಸ್ಟ್, ಸಪೋಸ್ n ಈಸ್ ಆಡ್, ದಿಸ್ ಇಸ್ ಕೇಸ್ 1, ದಿಸ್ ಇಸ್ ಕೇಸ್ 2. n ಆಡ್ ಇದ್ದರೆ ಏನಾಗುತ್ತೆ? ಪವರ್ n ಇದ್ದಾಗ n+1 ಟರ್ಮ್ಸ್ ಎಕ್ಸಿಸ್ಟ್ ಆಗುತ್ತೆ. ಪವರ್ ಆಡ್ ಇದೆ ಅಂದರೆ ಟರ್ಮ್ಸ್ ಈವನ್ ಎಕ್ಸಿಸ್ಟ್ ಆಗುತ್ತೆ, ಹೌದಾ? ಸೊ ಈವನ್ ಟರ್ಮ್ಸ್ ಇದಾವೆ ಅಂದರೆ ಡೆಫಿನೆಟ್ಲಿ 2 ಮಿಡಲ್ ಟರ್ಮ್ಸ್ ಆರ್ ಪಾಸಿಬಲ್. ದಟ್ ಈಸ್ n+1 ಆಲ್ರೆಡಿ ಈವನ್ ತಾನೆ, ಸೊ ದಟ್ ಈಸ್ ಡಿವಿಸಿಬಲ್ ಬೈ 2, ರೈಟ್? ಆ್ಯಂಡ್ ಅದನ್ನು ಡಿವೈಡ್ ಮಾಡಿದ್ಮೇಲೆ ಅದರ ನೆಕ್ಸ್ಟ್ ನಂಬರ್, ಇದು ಬರೆಯೋ ಡಿಫ್ರೆನ್ಸ್ ಗೊತ್ತಾಗಬೇಕು. +1 ದೂರದಲ್ಲಿ ಬರೀರಿ, ನಾಟ್ ಲೈಕ್ ದಿಸ್ ಒನ್. ಓಕೆ, ಟರ್ಮ್ಸ್ 2 ಮಿಡಲ್ ಟರ್ಮ್ಸ್ ಆರ್ ಪಾಸಿಬಲ್. ಇಷ್ಟು ನೆನ್ಪಿಟ್ಕೊಳ್ಳಿ. ಗಾಟ್ ಇಟ್? ಈ ಚಾರ್ಟ್ ಏನಿದೆಯಲ್ಲ ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಎಕ್ಸಸೈಸ್ ಪ್ರಾಬ್ಲಮ್ಸ್. ಸೊ ಲೆಟ್ಸ್ ಗೋ ವಿತ್ ದ ಎಕ್ಸಸೈಸ್, ರೈಟ್? Exercise 8.2. Let me take this test book for you. Exercise 8.2. First question ಏನು ಕೇಳಿದಾರೆ ನೋಡ್ರಿ. Very simple thing. Find the coefficient of x power 5 in x plus 3 whole power 8. So question number 1 ಏನಿದೆಯಲ್ಲ, question number 1 is all about x plus 3 whole power 8, right? x plus 3 whole power 8 ಏನಿದೆಯಲ್ಲ, ಇದರಲ್ಲಿ ನಾವೇನು ಹೇಳಬೇಕು? x power 5 ಜೊತೆ ಇರುವಂಥ ಕೋಎಫಿಷಿಯಂಟ್ ಹೇಳಿ ಅಂತ ಕೇಳಿದ್ದಾರೆ. ಗಾಟ್ ಇಟ್? ದಿಸ್ ಇಸ್ ದ ಕ್ವಶನ್ ಮಾರ್ಕ್ ದೇ ಆರ್ ಆಸ್ಕಿಂಗ್. ಇದನ್ನು ಕಂಡುಹಿಡಿಯೋದು ಹೇಗೆ? ಇಟ್ಸ್ ನಾಟ್ ಲೈಕ್ ಯು ಗೋ ಆನ್ ಎಕ್ಸ್ಪ್ಯಾಂಡಿಂಗ್ a+b ಹೋಲ್ ಪವರ್ n ಫಾರ್ಮುಲಾ ಹಾಕ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಕೂತ್ಕೊಳೋದಲ್ಲ. ಇಟ್ಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್.
ಫಸ್ಟ್ ನೀವು ಜನರಲ್ ಟರ್ಮ್ ಕಾನ್ಸೆಪ್ಟ್ ಕಲ್ತಿದ್ದೀರಾ, ಹೌದಾ? ಸೊ ಜನರಲ್ ಟರ್ಮ್ ಅಂದರೆ ಏನು ಹೇಳಿ? ಟಿ ಆರ್ ಪ್ಲಸ್ 1 ಇಸ್ ಈಕ್ವಲ್ ಟು ಎನ್ ಸಿ ಆರ್ ಎ ಪವರ್ ಎನ್ ಮೈನಸ್ ಆರ್ ಬಿ ಪವರ್ ಆರ್, ರೈಟ್? ಎಸ್ ಒನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎನ್ ಅಂದರೆ ಏನು? ಸಿ ಎ ಪ್ಲಸ್ ಬಿ ಹೋಲ್ ಪವರ್ ಎನ್ ಜೊತೆ ಕಂಪ್ಯಾರಿಸನ್ ಮಾಡಿರಿ, ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಎನ್ ಇರೋ ಜಾಗದಲ್ಲಿ ಏನಿದೆ? ಎನ್ ಇಸ್ ಈಕ್ವಲ್ ಟು 8. ಎ ಇರೋ ಜಾಗದಲ್ಲಿ ಏನಿದೆ? ಎ ಇಸ್ ಈಕ್ವಲ್ ಟು ಎಕ್ಸ್. ಬಿ ಇರೋ ಜಾಗದಲ್ಲಿ ಏನಿದೆ? ಬಿ ಇಸ್ ಈಕ್ವಲ್ ಟು 3. ಗಾಟ್ ಇಟ್. ಸೊ ಎನ್ ಎ ಬಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎನ್ ಅಂದರೆ ಏನು? 8 ಸಿ ಆರ್. ಎ ಪವರ್ ಮೀನ್ಸ್ ಎಕ್ಸ್ ಪವರ್. ಎನ್ ಮೈನಸ್ ಆರ್ ಮೀನ್ಸ್ 8 ಮೈನಸ್ ಆರ್. ಬಿ ಪವರ್ ಆರ್ ಅಂದರೆ ಏನು? ಬಿ ಅಂದರೆ 3 ಪವರ್ ಆರ್. ಗಾಟ್ ಇಟ್. ಈಗ ಅವ್ರು ಕೇಳಿರೋದೇನು? ಸಿ ಹಿಯರ್ 8 ಸಿ ಆರ್ ಎಕ್ಸ್ ಪವರ್ 8 ಮೈನಸ್ ಆರ್ ಇಂಟು 3 ಪವರ್ ಆರ್. ನಮ್ಮ ಹತ್ರ ಇರೋದೇನು? ಜನರಲ್ ಟರ್ಮ್. ಅವ್ರು ಕೇಳಿರೋದೇನು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ 5. ಇಲ್ಲೇನಿದೆ? ಎಕ್ಸಿಗೆ ಪವರ್ ಏನಿದೆ? 8 ಮೈನಸ್ ಆರ್ ಇದೆ, ಹೌದಾ? ಸೊ 8 ಮೈನಸ್ ಆರ್ ಇರೋ ಜಾಗದಲ್ಲಿ 5 ಇರಬೇಕಿತ್ತು, ಹೌದಾ? ಸೊ 5 ಯಾವಾಗ ಆಗುತ್ತೆ? ಆರಿಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5 ಆಗುತ್ತೆ? ವೆರಿ ಸಿಂಪಲ್. 8 ಮೈನಸ್ ಆರ್ ಇಸ್ ಈಕ್ವಲ್ ಟು 5. ಆ್ಯಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ. 8ಅಲ್ಲಿ 3 ಹೋದ್ರೆ ಸೊ ಆರ್ ಇಸ್ ಈಕ್ವಲ್ ಟು 3 ಅಂತ ಆಗ್ಬೋದು. ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ 8 ಮೈನಸ್ ಆರ್ ಇಸ್ ಈಕ್ವಲ್ ಟು 5 ಮಾಡಿ. ಆರ್ ಮೈನಸ್ ಆರ್ ಆ ಕಡೆ ಹೋದರೆ ಪ್ಲಸ್ ಆರ್ ಆಗುತ್ತೆ, ಹೌದಾ? ಈ ಕಡೆ ಲೆಫ್ಟಲ್ಲಿ ಏನು ಉಳಿಯುತ್ತೆ? 8 ಪ್ಲಸ್ 5 ತಾನೇ ಇದು. ಈ ಕಡೆ ಬಂದರೆ ಮೈನಸ್ 5. ಸೊ ಆರ್ ಇಸ್ ಈಕ್ವಲ್ ಟು 8 ಮೈನಸ್ 5 3, ರೈಟ್? ಸೊ ಆರ್ ಇರೋ ಜಾಗದಲ್ಲಿ ಪುಟ್ ಆರ್ ಇಸ್ ಈಕ್ವಲ್ ಟು 3. ದೇರ್ಫೋರ್ ವಾಟ್ ಯು ಗೆಟ್? 3 ಪ್ಲಸ್ 1 8 ಸಿ 3 ಎಕ್ಸ್ ಪವರ್ 5 3 ಪವರ್ 3. ಸೊ ಎಕ್ಸ್ ಪವರ್ 5 ಜೊತೆ ಇರುವಂಥ ಕೋಎಫಿಷಿಯಂಟ್ಸ್ ಅಂದರೆ ಯಾವುದು? ಇಷ್ಟು, ಹೌದಾ? ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕಿದ್ರೆ 8C3 ಅಂದರೆ ಎನ್ ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್, ಹೌದಾ? ಎನ್ ಸಿ ಆರ್ ಫಾರ್ಮುಲಾ ಗೊತ್ತಿರಬೇಕು. ಎನ್ ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್, ಓಕೆ, ಇಂಟು 3 ಪವರ್ 3 ಅಂದರೆ ಎಷ್ಟು? 3 ಇಂಟು 3 ಇಂಟು 3. ಎಲ್ಲಾದರೂ ಕ್ಯಾನ್ಸಲ್ ಆದರೆ ಯೂಸ್ ಮಾಡ್ಕೊಳ್ಳಿ ಅದನ್ನು, ಓಕೆ? ಸೊ 8 ಫ್ಯಾಕ್ಟೋರಿಯಲ್ ಮೀನ್ಸ್ 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಇಂಟು 3 3 9 9 3 27 ಬರ್ಕೊಂಬಿಡ್ರಿ. ನಾನು 3 ಫ್ಯಾಕ್ಟೋರಿಯಲ್ 8 ಮೈನಸ್ 3 ಅಂದರೆ 5 ಫ್ಯಾಕ್ಟೋರಿಯಲ್. ಸೊ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಎಸ್. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1. ಸೊ 3 and 6 ಕ್ಯಾನ್ಸಲ್. ನೆಕ್ಸ್ಟ್ ಯು ಮಲ್ಟಿಪ್ಲೈ 8 ಇಂಟು 7 ಇಂಟು 27. ಯೂಸ್ ಕ್ಯಾಲ್ಕುಲೇಟರ್ ಇಫ್ ಯು ಕ್ಯಾನ್. ಆರ್ 7 8 ಎಷ್ಟು? 56 ಇಂಟು 27 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? 7 6 42 5 2 10 10 15 1, okay, 1 5 1 2. Got it? This is your answer that you're going to get. Similarly, question number 2 na solve madana. It's also very easy. What they're asking you, check it out. Illa answer nanu mention madidine, but that's okay. Let's solve it. A power 5 b power 7 ಇಂದು ಕೋಎಫಿಷಿಯಂಟ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇನ್ ವಾಟ್? ಇನ್ ದಿ ಎಕ್ಸ್ಪ್ಯಾನ್ಷನ್ a ಮೈನಸ್ 2b ಹೋಲ್ ಪವರ್ 12, ಹೌದಾ? ಸೊ ಎ ಪ್ಲಸ್ ಬಿ ಹೋಲ್ ಪವರ್ ಎನ್ ಜೊತೆ ಕಂಪೇರ್ ಮಾಡಿದ್ರೆ ನಮಗೇನು ಸಿಗುತ್ತೆ ನೋಡಿ? ಎ ಇಸ್ ಈಕ್ವಲ್ ಟು ಏನೇ ಇದೆ, ಆದರೆ ಬಿ ಇಸ್ ಈಕ್ವಲ್ ಟು ಏನಿದೆ? ಮೈನಸ್ 2b ಆ್ಯಂಡ್ ಎನ್ ಇಸ್ ಈಕ್ವಲ್ ಟು 12 ಇದೆ, ಓಕೆ? ಮೈನಸ್ ಬಂದಾಗ ವ್ಯಾಲಿಡ್ ಆಗುತ್ತೆ. ಇಲ್ಲಿ ನೋಡಿ ನಮ್ಮ ಹತ್ರ ಫಾರ್ಮುಲಾ ಅದು ಎ ಪ್ಲಸ್ ಬಿ. ಸೊ ದೇರ್ ಫಾರ್ ಮೈನಸ್ ಇಲ್ಲಿ ಎಕ್ಸ್ಟ್ರಾ ಬಂದಿದೆ ಅಂದರೆ ಅದನ್ನು ಬಿ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಅಗೇನ್ ಜನರಲ್ ಟರ್ಮ್ ಟಿ ಆರ್ ಪ್ಲಸ್ 1 ಇಸ್ ಈಕ್ವಲ್ ಟು ಎನ್ ಸಿ ಆರ್, ರೈಟ್? ಸೊ ದಟ್ ಈಸ್ 12 ಸಿ ಆರ್ ಎ ಪವರ್ ಎನ್ ಮೈನಸ್ ಆರ್, ದಟ್ ಈಸ್ 12 ಮೈನಸ್ ಆರ್. ಬಿ ಪವರ್ ಬಿ ಇರೋ ಜಾಗದಲ್ಲಿಂದ ಮೈನಸ್ 2b ಹೋಲ್ ಪವರ್ ಆರ್. ಗಾಟ್ ಇಟ್. ಈಗ ನನಗೇನು ಬೇಕಿತ್ತು ನೋಡಿ, ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ ಎ ಪವರ್ 12 ಮೈನಸ್ ಆರ್ ಮೈನಸ್ 2 ಹೋಲ್ ಪವರ್ ಆರ್ ಬಿ ಪವರ್ ಆರ್, ಓಕೆ? ಮೈನಸ್ 2 ಇಂಟು ಬಿ. ಎ ಬಿ ಹೋಲ್ ಪವರ್ ಎಮ್ ಅಂದರೆ ಏನು? ಎ ಪವರ್ ಎಮ್ ಬಿ ಪವರ್ ಅಪ್ಲೈಸ್ ಟು ಬೋತ್. ಈ ಟರ್ಮಿಗೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ, ರೈಟ್? ಈಗ ನನಗೆ ಬಿ ಪವರ್ 7 ಎ ಪವರ್ 5 ಬೇಕು, ಹೌದಾ? ಸೊ 12 ಮೈನಸ್ ಆರ್ ಇಸ್ ಈಕ್ವಲ್ ಟು 5 ಆದರೂ ಮಾಡ್ಕೊಳ್ಳಿ, ಅಥವಾ ಬಿಗೆ ಡೈರೆಕ್ಟ್ ಪುಟ್ ಆರ್ ಇಸ್ ಈಕ್ವಲ್ ಟು 7 ಅಂತ ಹಾಕಿದರೆ ಬಂದ್ಬಿಡುತ್ತಾ? 12 ಸಿ 7 a power 12 minus 7 minus 2 whole power 7 and b power 7. Got it? So 12c7 ಅಂದರೆ 12 into 11 into 10 into 7 factorial and 12 minus 7 factorial, right? ಇದನ್ನು ಯಾಕೆ ಫಸ್ಟ್ ಬರೀಬೇಕು ಅಂದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಎಂಡ್ ಆಗಬೇಕು, ಎಲ್ಲಿ ನಿಲ್ಲಿಸಬೇಕು ಅಂತ, ರೈಟ್? ಇಂಟು ಮೈನಸ್ 2 ಹೋಲ್ ಪವರ್ 7, ರೈಟ್? ಮೈನಸ್ 2 ಹೋಲ್ ಪವರ್ 7. ನೆಕ್ಸ್ಟ್ ಬಿ ಪವರ್ 7 ಆ್ಯಂಡ್ ಇಲ್ಲಿ ಎ ಪವರ್ ಎಷ್ಟಾಯಿತು? 5. ಗಾಟ್ ಇಟ್. ಸೊ ಅವ್ರು ಕೇಳಿರೋದು ಇದೆ ತಾನೆ, ಎ ಪವರ್ 5 ಬಿ ಪವರ್ 7 ಜೊತೆ ಇರುವಂಥ ಕೋಎಫಿಷಿಯಂಟು, ರೈಟ್? 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ನೆಕ್ಸ್ಟ್ ಯು ಗೋಯಿಂಗ್ ಟು ಗೆಟ್ 5 ಫ್ಯಾಕ್ಟೋರಿಯಲ್. ಇದನ್ನು ಸಾಲ್ವ್ ಮಾಡಿ, ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಂಟು 10 ಇಂಟು 9 ಇಂಟು 8 ಹೋಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಅಂದರೆ 5 4 3 2 1 ಇಂಟು ಮೈನಸ್ ಪವರ್ ಆಡ್ ಇದ್ರೆ ಏನು? ಮೈನಸ್ ಸೈನ್ ಬರುತ್ತೆ.
ನೆಕ್ಸ್ಟ್ 2 ಪವರ್ 7 ಅಂದರೆ ಏನು, 2 ಪವರ್ 6 ಅಂದರೆ 64, 64 ಇಂಟು 2 ದಟ್ ಈಸ್ 6 to 128 ರೈಟ್. 2 ಕ್ಯಾನ್ಸಲ್. ನೆಕ್ಸ್ಟು 4 1s ಇಲ್ಲೆಷ್ಟು 4 16s, next 3 1s, 3 3s, 5 1s, 5 2s, and when you multiply all these remaining numbers you are going to get the answer, that is nothing but 101,376. ಗಾಟ್ ಇಟ್. ಇಷ್ಟು ನಿಮಗೆ ಆನ್ಸರ್ ಬರುತ್ತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಿ, ದ್ಯಾಟ್ಸ್ ನಾಟ್ ಬಿಗ್ ಡೀಲ್ ರೈಟ್. ನೆಕ್ಸ್ಟ್ ಕ್ವಶನ್ ಏನಿದೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ರೈಟ್ ದ ಜನರಲ್ ಟರ್ಮ್ ಇನ್ ದ ಎಕ್ಸ್ಪ್ಯಾನ್ಷನ್. ಜನರಲ್ ಟರ್ಮ್ ಕೇಳಿದ್ದಾರೆ, ವೆರಿ ಈಸಿ ಇಟ್ ಈಸ್ ರೈಟ್. ಫಸ್ಟ್ ನಿಮಗೆ ಕಂಪ್ಯಾರಿಸನ್ ಬರಬೇಕಷ್ಟೇ. ಏನಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಹೋಲ್ ಪವರ್ 6 ರೈಟ್. ಆ್ಯಂಡ್ ಒನ್ ಮೋರ್ ಕ್ವಶನ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಎಕ್ಸ್ ಹೋಲ್ ಪವರ್ 12 ವೇರ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ರೈಟ್. ಸೊ ದಿಸ್ ಈಸ್ ದೇ ಆರ್ ಆಸ್ಕಿಂಗ್ ಜನರಲ್ ಟರ್ಮ್ ಫಾರ್ ಬೋತ್ ಆಫ್ ದೀಸ್ ಥಿಂಗ್ಸ್. ಜನರಲ್ ಟರ್ಮ್ ಅಂದರೆ ಏನು, ಫಾರ್ಮುಲಾ ನಮಗೆ ಗೊತ್ತಿದೆ, TR+1 ಈಸ್ ಈಕ್ವಲ್ ಟು NCR A ಪವರ್ N ಮೈನಸ್ ಆರ್ B ಪವರ್ R. ಇದು ಜನರಲ್ ಟರ್ಮ್. ಆದರೆ ಇದರಲ್ಲಿ ಕೊಟ್ಟಿರೋ ಎಕ್ಸ್ಪ್ಯಾನ್ಷನ್ ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಎಲ್ಲಿಗೆ A+B ಹೋಲ್ ಪವರ್ Nಗೆ ಕಂಪೇರ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಹಿಯರ್ A ಈಸ್ ಈಕ್ವಲ್ ಟು ಎಷ್ಟು, ಎಕ್ಸ್ ಸ್ಕ್ವೇರ್, B ಈಸ್ ಈಕ್ವಲ್ ಟು ಎಷ್ಟು, ಮೈನಸ್ ವೈ, N ಈಸ್ ಈಕ್ವಲ್ ಟು ಎಷ್ಟು, 6. ಇಲ್ಲಿ ಬಂದರೆ A ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, B ಈಸ್ ಈಕ್ವಲ್ ಟು ಮೈನಸ್ ವೈ ಇಂಟು ಎಕ್ಸ್, N ಈಸ್ ಈಕ್ವಲ್ ಟು 12. ಯು ಸಬ್ಸ್ಟಿಟ್ಯೂಟ್ ಆ್ಯಂಡ್ ಯು ಕ್ಯಾನ್ ಸಾಲ್ವ್ ಇಟ್ ಈಸಿಲಿ. ಸೊ ವಾಟ್ ಯು ಗೋಯಿಂಗ್ ಟು ಗೆಟ್, TR+1 ಅಂದರೆ NCR ರೈಟ್, TR+1 ಜನರಲ್ ಟರ್ಮ್. N ಇರೋ ಜಾಗದಲ್ಲಿ 6CR, A ಪವರ್ ಮೀನ್ಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್, N ಮೈನಸ್ ಆರ್ ಮೀನ್ಸ್ 6 ಮೈನಸ್ ಆರ್, B ಪವರ್ ಆರ್ ಅಂದರೆ ಮೈನಸ್ ವೈ ಹೋಲ್ ಪವರ್ ಆರ್, ವಿಚ್ ಈಸ್ ನಥಿಂಗ್ ಬಟ್ 6CR, ಎಕ್ಸ್ ಪವರ್ 2 ಇಂಟು 6 12 ಮೈನಸ್ 2 ಇಂಟು ಆರ್. ಇದು ಹೆಂಗೆ ಹೇಳಿ, A ಪವರ್ M ಹೋಲ್ ಪವರ್ N ಅಂದರೆ ಏನಾಗುತ್ತೆ, A ಪವರ್ M ಇಂಟು N. ದಟ್ಸ್ ವಾಟ್ ವಿ ಹ್ಯಾವ್ ಡನ್. 2 ಇಂಟು 6 ಮೈನಸ್ ಆರ್ ಅಂದರೆ ಮಲ್ಟಿಪ್ಲೈ, 2 6 12 ಮೈನಸ್ 2 ಇಂಟು ಆರ್ 2R, ಅದನ್ನು ಇಲ್ಲಿ ಬರ್ತಿರೋದು. ನೆಕ್ಸ್ಟ್ ಮೈನಸ್ ವೈ ಹೋಲ್ ಪವರ್ ಆರ್ ಹಿಂಗಾದರೂ ಬರಿತೀವಿ, ಅಥವಾ ಮೈನಸ್ ವೈನ ನಾನು ಮೈನಸ್ 1 ಇಂಟು ವೈ ಹೋಲ್ ಪವರ್ ಆರ್ ಬರೆದು ಬೇಕಿದ್ರೆ OR R ಅಂತ ಹಾಕಿ, ಜನರಲ್ ಟರ್ಮ್ ಈಸ್ ಗಿವನ್ ಬೈ 6CR ಎಕ್ಸ್ ಪವರ್ 12 ಮೈನಸ್ 2R, ಇಲ್ಲಿ ಮೈನಸ್ 1 ಹೋಲ್ ಪವರ್ ಆರ್ ವೈ ಪವರ್ ಆರ್. ಗಾಟ್ ಇಟ್, ದಿಸ್ ಈಸ್ ಯುವರ್ ಜನರಲ್ ಟರ್ಮ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕ್ವೆಶನ್, ಇಟ್ ಈಸ್ ಆಲ್ಸೋ ಆಸ್ ಸಿಂಪಲ್ ಆಸ್ ಇಟ್ ಆಸ್ ಥರ್ಡ್ ಕ್ವೆಶನ್ ರೈಟ್. ಸೊ NCR ಅಂದರೆ 12CR, A ಪವರ್ N ಮೈನಸ್ ಆರ್ ಮೀನ್ಸ್ ಎಕ್ಸ್ ಸ್ಕ್ವಯರ್ 12 ಮೈನಸ್ ಆರ್, B ಪವರ್ ಆರ್ ಅಂದರೆ ಮೈನಸ್ ವೈ ಎಕ್ಸ್ ಹೋಲ್ ಪವರ್ ಆರ್. ಇಲ್ಲಿ ಎಕ್ಸ್ ಟರ್ಮ್ಸ್ ಇರೋದ್ರಿಂದ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಎಕ್ಸ್ 12 2s 24 ಮೈನಸ್ ಆರ್ ಅಲ್ಲ ಮೈನಸ್ 2R minus y whole power r x power r. Bases are same, powers can be added. So 12CR x power 25 minus 2r plus r into minus y whole power r, which is equal to 12CR. ಬೇಕಿದ್ರೆ ಇದು ಅಗೇನ್ ಮೈನಸ್ ವೈನ ಮೈನಸ್ 1 ಇಂಟು ವೈ ಫಾರ್ಮಲ್ಲಿ ಬರೆದುಬಿಟ್ಟು ನಾವು ಮಲ್ಟಿಪ್ಲೈ ಮಾಡಿಬಿಟ್ರೆ ಏನಾಗುತ್ತೆ, ಮೈನಸ್ 1 ಹೋಲ್ ಪವರ್ ಆರ್. ನೆಕ್ಸ್ಟ್ ಎಕ್ಸ್ ಪವರ್ 24 ಮೈನಸ್ 2 ಪ್ಲಸ್ 1 ಅಂದರೆ ಎಷ್ಟು, ಮೈನಸ್ 1 ಇಂಟು ವೈ ಪವರ್ ಆರ್. ವೈ ಇಂಟು ಮೈನಸ್ 1 ಇರೋದು ಇಲ್ಲಿದೆ, ಹೌದಾ. ಸೊ ದಿಸ್ ಇಸ್ ದ ಜನರಲ್ ಟರ್ಮ್ ರೈಟ್. ಕ್ವೆಶನ್ ನಂಬರ್ 3 ಆ್ಯಂಡ್ ಕ್ವೆಶನ್ ನಂಬರ್ 4. ಸಿಮಿಲರ್ಲಿ ಕಮಿಂಗ್ ಟು ದ ಫಿಫ್ತ್ ಕ್ವೆಶನ್, ಫೈಂಡ್ ದ ಫೋರ್ತ್ ಟರ್ಮ್ ಇನ್ ದ ಎಕ್ಸ್ಪ್ಯಾನ್ಷನ್. ತುಂಬ ಸಿಂಪಲ್ ಇದೆ ಇದು ಕೂಡ, ಯು ಕ್ಯಾನ್ ಟ್ರೈ ಬೈ ಯುವರ್ ಸೆಲ್ಫ್. ಐ ವಿಲ್ ಗಿವ್ ಯು ದ ಎಕ್ಸ್ಪ್ಯಾನ್ಷನ್. ಓಕೆ, ಕ್ವೆಶನ್ ನಂಬರ್ 5 ರೈಟ್. ವಾಟ್ ಇಟ್ ಈಸ್, ಎಕ್ಸ್ಪ್ಯಾನ್ಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ 2y ಹೋಲ್ ಪವರ್ 12. ಎ ಈಸ್ ಈಕ್ವಲ್ ಟು ಎಷ್ಟು, ಎಕ್ಸ್, ಬಿ ಈಸ್ ಈಕ್ವಲ್ ಟು ಮೈನಸ್ 2y, ಎನ್ ಈಸ್ ಈಕ್ವಲ್ ಟು 12. ಜನರಲ್ ಟರ್ಮ್ ಬಂದುಬಿಟ್ಟು TR+1 is equal to NCR A power N minus R B power R. NCR ಅಂದರೆ N ವ್ಯಾಲ್ಯೂ 12CR, A ಪವರ್ ಅಂದರೆ X ಪವರ್ N ಮೈನಸ್ ಆರ್ ಅಂದರೆ 12 ಮೈನಸ್ ಆರ್, B ಅಂದರೆ ಮೈನಸ್ 2y ಹೋಲ್ ಪವರ್ ಆರ್. TR+1 ಅವ್ರು ಕೇಳಿರೋದೆಷ್ಟು, ಫೋರ್ತ್ ಟರ್ಮ್ ಅಂದರೆ T4. ಈಗ ಇಲ್ಲಿ 4 ಬರಬೇಕಂದ್ರೆ ಪುಟ್ R is equal to R 3 ಹಾಕಿದರೆ 3, R is equal to 3 ಹಾಕಿದರೆ 3 + 1 4 ಆಗುತ್ತೆ ತಾನೆ. T4 is equal to 12C4 x ಪವರ್ 12 ಮೈನಸ್ 4 ಮೈನಸ್ 2 ಇಂಟು ವೈ ಹೋಲ್ ಪವರ್ 4. ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಈಗ ಸಾಲ್ವ್ ಮಾಡಿಬೇಕಿದ್ರೆ ಮೈನಸ್ ಹೋಲ್ ಪವರ್ ಈವನ್ ನಂಬರ್ ಅಂದರೆ ಪ್ಲಸ್ ಆಗುತ್ತೆ. 2 ಪವರ್ 4 ಅಂದರೆ ಏನು, 4 4 16 ಆ್ಯಂಡ್ ವೈ ಪವರ್ 4 ಆಸ್ ಇಟ್ ಈಸ್. ಯು ಗೋ ಆನ್ ಸಾಲ್ವಿಂಗ್, ಯು ವಿಲ್ ಗೆಟ್ ದಿ ಆನ್ಸರ್. ದಟ್ ಈಸ್ ದ ಫೋರ್ತ್ ಟರ್ಮ್ ಆಫ್ ದಿ ಎಕ್ಸ್ಪ್ಯಾನ್ಷನ್. ಗಾಟ್ ಇಟ್. ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್, ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್. ನೆಕ್ಸ್ಟ್ ಬಂದುಬಿಟ್ಟು ಫೈಂಡ್ ದ 13th ಟರ್ಮ್. ಇಲ್ಲಿ ಎಕ್ಸ್ ಪವರ್ ಏನು ಬರುತ್ತೆ ನಿಮಗೆ, 12 minus 4 ಅಂದರೆ x power 8 y power 4. Okay, done. And that you can solve by yourself, right? Okay, coming to 6th question, right? 6th question ಅಂದರೆ ಏನು, 13th term in the expansion. ಯಾವ ಎಕ್ಸ್ಪ್ಯಾನ್ಷನ್ನು, ಇದು ಸ್ವಲ್ಪ ದೊಡ್ಡದಿದೆ. If possible, I'll solve it for you.
3 root x whole power 18, x not equal to 0, right? When you compare, what you're going to get is, ಕಂಪೇರ್ ಮಾಡಿದಾಗ ಏನು ಸಿಗುತ್ತೆ, ಇದರಲ್ಲಿ ಕೇಳಿರೋದೇನು 13th ಟರ್ಮ್ T13 is equal to question mark. ಓಕೆ, ಸೊ ಸಿ ಕಂಪೇರ್ ಮಾಡ್ರಿ ಏನು ಸಿಗುತ್ತೆ, a ಪ್ಲಸ್ ಬಿ ಹೋಲ್ ಪವರ್ n ಜೊತೆ ಕಂಪೇರ್ ಮಾಡ್ರಿ, a is equal to 9x, n ಇರೋ ಜಾಗದಲ್ಲಿ n is equal to 18, b is equal to -1/3 root x. ಗಾಟ್ ಇಟ್. ಕಂಪ್ಯಾರಿಸನ್ ಮಾಡಿದಾಗ thereafter what you're going to do, a is equal to n is equal to, ಆಯ್ತು, ಅಲ್ಲಿಗೆ ಏನು ಕೇಳಿದರೆ 13 ಟರ್ಮ್. ಸೊ ರೈಟ್ ದ ಜನರಲ್ ಟರ್ಮ್ ಫಸ್ಟ್. ಟಿ ಆರ್ ಪ್ಲಸ್ 1 is equal to ಎನ್ ಸಿ ಆರ್ ಎ ಪವರ್ ಎನ್ ಮೈನಸ್ ಆರ್ ಬಿ ಪವರ್ ಆರ್. ಟಿ ಆರ್ ಪ್ಲಸ್ 1 is equal to ಎನ್ ಸಿ ಆರ್ ಅಂದರೆ 18 ಸಿ ಆರ್, ಎ ಪವರ್ ಅಂದರೆ 9x ಹೋಲ್ ಪವರ್ ಎನ್ ಮೈನಸ್ ಆರ್ ಮೀನ್ಸ್ ಅಗೇನ್ 18 ಮೈನಸ್ ಆರ್. ಬಿ ಪವರ್ ಆರ್, ಬಿ ಅಂದರೆ ಏನು, -1/3 ರೂಟ್ ಎಕ್ಸ್ ಹೋಲ್ ಪವರ್ ಆರ್ ವ್ಯಾಲ್ಯೂ. ಅವ್ರು ಕೇಳಿರೋ 13th ಟರ್ಮು ಆರ್ ಜಾಗದಲ್ಲಿ 12 ಇದ್ದರೆ ಸಾಕು, ನನಗೆ 12 + 1 13 ಆಗುತ್ತೆ. ಸೊ ದೇರ್ ಫಾರ್ ವಾಟ್ ಯು ಕ್ಯಾನ್ ಡೂ, put r is equal to 12, right? So what you are going to get, 12 + 1 is 13, 18c 12, 9x whole power 18 minus 12 -1/3 root x whole power r andre enide 12, right? You solve it, what you are going to get, let us check it out. T13 is equal to 18c12 andre 18 into 17 into 16 into 15 into 14 into 13 into 12 ಫ್ಯಾಕ್ಟೋರಿಯಲ್. 12 ಫ್ಯಾಕ್ಟೋರಿಯಲ್ಗೆ ಯಾಕೆ ನಿಲ್ಲಿಸ್ತೀವಿ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಹೌದಾ? n ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ ಆರ್ ಫ್ಯಾಕ್ಟೋರಿಯಲ್, ದಟ್ ಈಸ್ ನಥಿಂಗ್ ಬಟ್ 18 - 12 ಅಂದರೆ 6, ಹೌದಾ? ಸೊ 6 × 5 × 4 × 3 × 2 ಇಂಟು 9x ಹೋಲ್ ಪವರ್ 18 - 12 ಅಂದರೆ 6, ರೈಟ್? ನೆಕ್ಸ್ಟ್ -1 ಹೋಲ್ ಪವರ್ ಈವನ್ ನಂಬರ್ ಅಂದರೆ +1, ನೆಕ್ಸ್ಟ್ 3 ಪವರ್ 12 ರೂಟ್ x ಹೋಲ್ ಪವರ್ 12, right? Simplify, 12 factorial cancel. Next see, 6 1s are 6 3s are 5 1s are 5 3s are 4 1s are 4 3s are 3 cancel. Next 4 1s are 4 4s are 2 1s are 2 2s are, right? You multiply, you simplify all those things. ಉಳಿದಿರೋದನ್ನು ನೋಡಿ, ಎಲ್ಲ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿದೆ, ಬೇರೆದು ಬರೀರಿ. 17 3 2s are 6 into 14 into 13, right? Next into 9 power 6, power applies to both, x power 6. Next 1/3 power 12 ಅಂದರೆ ನಾನು ಅದನ್ನು 3, ಇಲ್ಲಿ ನೋಡಿ, 3 ಸ್ಕ್ವಯರ್ ಹೋಲ್ 6, ರೈಟ್? 6 2s are 12, 2 into 6 3 4, ಓಕೆ, ಹಿಂಗೆ ಬರಿಬೋದಲ್ಲ. ಸೊ 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 9 ಪವರ್ 6 ಅಂತ ಬರಿಬೋದು ಇದನ್ನು. ನೆಕ್ಸ್ಟ್ ರೂಟ್ ಎಕ್ಸ್ನ ನಾನು x ಪವರ್ 1/2 ಅಂತ ಬರಿಬೋದು, ರೈಟ್? ರೂಟ್ ಈಸ್ ನಥಿಂಗ್ ಬಟ್ 1/2 ಇಂಟು ಮೇಲೆ ಏನಿದೆ, ಪವರ್ ಏನಿದೆ 12, ಅಗೇನ್ x ಪವರ್ 1/2 ಇಂಟು 12, 2 1s are 2 6, ಅಲ್ಲಿಗೆ ಇದೇನಾಯಿತು, x ಪವರ್ 6, ರೈಟ್ ಡೌನ್ x ಪವರ್ 6, ರೈಟ್? ವೆನ್ ಯು ರೈಟ್ ದಿಸ್ ಇಟ್ ಗೆಟ್ಸ್ ಕ್ಯಾನ್ಸಲ್ ಇಯರ್. ನೆಕ್ಸ್ಟ್ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿರಿ. ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಆನ್ಸರ್ ಏನು ಸಿಗುತ್ತೆ, 14 6 84 or 13 6 78 ಮಾಡಿಬಿಟ್ಟು 13 6 78, then 17 into 14 ಮಾಡಿರಿ, you are going to get the answer 18564. This is your answer. Got it? This is the what? 13th term in this expansion, that is 9x minus 1/3 root x whole power 18. Got it? That's it. Next thereafter what you have, middle terms, ಸರಿ, ಅದನ್ನು ಮಾಡಿಬಿಡೋಣ ಕಾನ್ಸೆಪ್ಟು. that's equally easy. Question number 7, right? So what is given, 3 minus x cube by 6 whole power 7. ಒಂದು ಎಕ್ಸ್ಪೆನ್ಷನ್ ಕೊಟ್ಟಿದ್ದಾರೆ, ಇದರಲ್ಲಿ ಮಿಡಲ್ ಟರ್ಮ್ ಬರೀರಿ ಅಂತ ಕೇಳಿದ್ದಾರೆ. ಮಿಡಲ್ ಟರ್ಮ್ ಕೇಳಿದ್ದಾರೆ ಕ್ವಶನ್, ಹೌದಾ? ಮಿಡಲ್ ಟರ್ಮ್ ಫಸ್ಟ್ ಆಫ್ ಆಲ್ n ಏನಿದೆ ಹೇಳಿ, ಆಡ್. n ಆಡ್ ಇದ್ದಾಗ ಯು ಗೋ ಬ್ಯಾಕ್ ಟು ದಟ್ ಟೇಬಲ್. n ಆಡ್ ಇದ್ದಾಗ n + 1 ದಟ್ ಈಸ್ ಈವನ್ ಟರ್ಮ್ಸ್ ಎಕ್ಸಿಸ್ಟ್ ಆಗುತ್ತೆ, ಹೌದಾ? ಈವನ್ ಟರ್ಮ್ಸ್ ಎಕ್ಸಿಸ್ಟ್ ಆಗ್ತಾ ಇದ್ದಾವೆ ಅಂದರೆ 2 ಮಿಡಲ್ ಟರ್ಮ್ಸ್ ಎಕ್ಸಿಸ್ಟ್. ಗಾಟ್ ಇಟ್? 2 middle terms exist. So which are the 2 middle terms, right? n is odd, so 2 middle terms ಅಂದ್ರೆ ಯಾವ್ದು ಹೇಳಿದೆ, n + 1/2 and n + 1/2 + 1 means next term. These two are the middle terms. So n + 1/2, n ಅಂದ್ರೆ ಎಷ್ಟು, 7, n is equal to 7, ಹೌದಾ? 7 + 1 8/2, that is nothing but 4. So t4, fourth term, and 4 + 1 next term, fifth. T4 and T5 are the
are the middle terms. I hope you have understood this concept. ಮಿಡಲ್ ಟರ್ಮ್ಸ್, ಹೌದಾ? ಇದು ಗೊತ್ತಾಗಿಲ್ಲ ಅಂದರೆ ಮಿಡಲ್ ಟರ್ಮ್ ಬಗ್ಗೆ ಏನು ಸ್ಟಾರ್ಟಿಂಗ್ ಆಫ್ ದಿ ವಿಡಿಯೋ ಐ ಎಕ್ಸ್ಪ್ಲೇನ್ಡ್ ಯು, ಅದನ್ನು ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಮತ್ತೆ ಕೇಳಿ ಗೊತ್ತಾಗ್ಬಿಡುತ್ತೆ. T4 T5 ಮಿಡಲ್ ಟರ್ಮ್ ಅಂದಮೇಲೆ ನಾನು ಇದರಲ್ಲಿ T4 T5 ಕಂಡುಹಿಡಿಬೋದಲ್ಲ. ವೆರಿ ಸಿಂಪಲ್. TR+1 is equal to ಜನರಲ್ ಟರ್ಮ್ -r b power r. ರೈಟ್. n is equal to 7 ಇದೆ, a is equal to 3 ಇದೆ, b is equal to -x³ 6. ಗಾಟ್ ಇಟ್. ಸಬ್ಸ್ಟಿಟ್ಯೂಟ್ ಹಿಯರ್. TR+1 is equal to 7c r a ಪವರ್ ಅಂದರೆ 3 ಪವರ್ 7 - r b ಪವರ್ r. ನನಗೇನು ಬೇಕೀಗ? T4 T5. 4 ಬೇಕು ಅಂದರೆ ಏನು ಮಾಡ್ಬೋದು? ಇದು ಈಕ್ವೇಷನ್ 1 ಅಂದ್ಕೊಳ್ಳಿ. ಪುಟ್ r is equal to 3 ಹಾಕಿದರೆ 3 + 1 ಏನಾಗುತ್ತೆ? T4 ಸಿಗುತ್ತೆ ನನಗೆ. 7c3 3 ಪವರ್ 7 - 3 -x³ ಇದು r ಪವರ್ r ಅಲ್ಲ, ಓಕೆ, ಬೈ 6 ಹೋಲ್ ಪವರ್ r ಅಂದರೆ r is equal to ಎಷ್ಟು ಹಾಕಿನಿ? 3. ರೈಟ್. ದಿಸ್ ಇಸ್ ಸಾಲ್ವ್ ಇಟ್ and simplify. It's very simple. 7c3 ಅಂದರೆ 7 ಫ್ಯಾಕ್ಟೋರಿಯಲ್ n ಫ್ಯಾಕ್ಟೋರಿಯಲ್ ಬೈ r ಫ್ಯಾಕ್ಟೋರಿಯಲ್ ಇಂಟು r n - r 7 - 3 4 ಫ್ಯಾಕ್ಟೋರಿಯಲ್. ರೈಟ್. ಸೊ ಅಲ್ಲಿಗೆ 7 ಫ್ಯಾಕ್ಟೋರಿಯಲ್ 7 × 6 × 5 × 4 ಫ್ಯಾಕ್ಟೋರಿಯಲ್. ಐ ಕ್ಯಾನ್ ಡೂ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 3 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 3 ಪವರ್ 7 - 3 4 -x³ ಹೋಲ್ ಪವರ್ ಕ್ಯೂಬ್ ಬೈ 6³. ರೈಟ್. ನೆಕ್ಸ್ಟು 7 ಇಂಟು 3 ಪವರ್ 4 ಅಂದರೆ 3 × 3 × 3 × 3ನ ನೆಕ್ಸ್ಟ್ 6 × 6 × 6 ಮೈನಸ್ ಪವರ್ ನೆಕ್ಸ್ಟ್ 3 3 is 9. ದಟ್ ಈಸ್ ಆಡ್ ನಂಬರ್. ರೈಟ್. ಎಕ್ಸ್ ಪವರ್ 3 3 ಅಂದರೆ 9. 6³ ಆಲ್ರೆಡಿ ಆಯಿತು. 3 1s 3 2s 3 1s 3 2s 3 1s 3 2s. ರೈಟ್. ಅಲ್ಲಿಗೆ 7 × 5 ಕೂಡ ಇದೆ, ಹೌದಾ? 7 × 5 7 5 35 35 × 3 ಅಂದರೆ ಎಷ್ಟಾಗುತ್ತೆ? -35 3 ಅಂದರೆ 90 + 50 105 105/8x⁴. ಇದೇನು? T4. ಆದರೆ ಇಲ್ಲಿ 2 ಮಿಡಲ್ ಟರ್ಮ್ಸ್ ಎಕ್ಸಿಸ್ಟ್ ಆಗುತ್ತೆ, ಹೌದಾ? ಸೊ T5 ಕೂಡ ಕಂಡುಹಿಡಬೇಕು. ನಾವು ಪುಟ್ r is equal to what? 4. ಇಲ್ಲಿ 4 ಹಾಕಿದರೆ 4 + 1 5 ಆಗುತ್ತೆ. therefore T5 ಸಿಗುತ್ತೆ, ವಿಚ್ ಇಸ್ ಈಕ್ವಲ್ ಟು 7c4 3 ಪವರ್ 7 - 4 -x³ 6 ಹೋಲ್ ಪವರ್ 4. ಸಾಲ್ವ್ ಮಾಡಿರಿ. n ಫ್ಯಾಕ್ಟೋರಿಯಲ್ 7 × 6 × 5 × 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಆ್ಯಂಡ್ n - r ಅಂದರೆ 7 - 4 ಎಷ್ಟು? 3 ಫ್ಯಾಕ್ಟೋರಿಯಲ್. ರೈಟ್. 3 ಫ್ಯಾಕ್ಟೋರಿಯಲ್. ಸೊ 3 ಫ್ಯಾಕ್ಟೋರಿಯಲ್ ಅಂದಮೇಲೆ 3 ಫ್ಯಾಕ್ಟೋರಿಯಲ್ 6 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ನೆಕ್ಸ್ಟ್ 3 ಪವರ್ 7 - 4 3 3 ಪವರ್ 3 ಅಂದರೆ 3 × 3. ನೆಕ್ಸ್ಟ್ -x ಹೋಲ್ ಪವರ್ ಈವನ್ ನಂಬರ್ ಇದ್ದರೆ ಅದು ಪ್ಲಸ್ ಆಗುತ್ತೆ. 3 × 4 12 6 ಪವರ್ 4 ಆಗುತ್ತೆ, ಹೌದಾ? ಸೊ 6 × 6 × 6 3 1s 3 1s 3 1s 3 2s 2s 2s. ರೈಟ್. 7 5s 35 35/2 2 2 ಎಷ್ಟು? 8 8 6 48. ಗಾಟ್ ಇಟ್. x⁴12. ಸೊ ಇದೇನಾಗುತ್ತೆ? ಇದು ಬಂದುಬಿಟ್ಟು ನಿಮಗೆ ಮಿಡ್ ಟರ್ಮ್. ಸೊ ಹೌ ಮೆನಿ ಮಿಡ್ ಟರ್ಮ್ಸ್ ಯು ಗಾಟ್? 2 ಮಿಡ್ ಟರ್ಮ್ಸ್, ರೈಟ್? ಇದೊಂದು. These are the 2 mid terms. When it comes to question number 8, it's quite simple. You can solve by yourself actually. ನೋಡಿ ಇಲ್ಲಿ ಕ್ಲೀನಾಗೆ. ಕ್ವೆಶ್ಚನ್ ನಂಬರ್ 8 ಅಲ್ಲೂ ಏನು ಕೇಳಿದ್ದಾರೆ ನಿಮಗೆ? ಮಿಡ್ ಟರ್ಮ್. ಕ್ವೆಶ್ಚನ್ ನಂಬರ್ 8 ಅಲ್ಲೂ ಕೂಡ ಮಿಡಲ್ ಟರ್ಮ್ ಕೇಳಿದ್ದಾರೆ. ಸೊ ಮಿಡಲ್ ಟರ್ಮ್ ಆರ್ ಮಿಡ್ ಟರ್ಮ್, ನೋ ಪ್ರಾಬ್ಲಮ್. n is equal to 10, a is equal to x/3, b is equal to 9y. ಇದೇನು n ಅಂದರೆ n is equal to 10 is nothing but even ಅಂದಮೇಲೆ ಆಡ್ terms exist. So odd terms ಅಂದಮೇಲೆ what is the middle term here? n + 1 + 1/2th term is the middle term. That is nothing but 10 + 1 + 1/2th term. That is nothing but 10 + 1 11 11 + 1 12 12/2 6. That is number 6th. T6 is the middle term. T6 ಕಂಡುಹಿಡಿಬೇಕು. Put general formula TR+1 is equal to NCR a power n - r b power r. ಈಗ n ಇರೋ ಜಾಗದಲ್ಲಿ ಏನಿದೆ? 10c T6 ಬೇಕಲ್ಲ. ಸೊ ಪುಟ್ r is equal to 5 ಹಾಕ್ರಿ. ರೈಟ್. ಸೊ 5 + 1 T6 5 a ಪವರ್ ಅಂದರೆ x/3 ಹೋಲ್ ಪವರ್ n - r. n ಮೀನ್ಸ್ 10 - r ಎಷ್ಟು ಹಾಕಿದ್ದೀವಿ ನಾವು? 5. b ಪವರ್ b ಅಂದರೆ 9y ಹೋಲ್ ಪವರ್ r ಮೀನ್ಸ್ 5. ಕರೆಕ್ಟಾ? ಸಿಂಪ್ಲಿಫೈ ಇಟ್. ಇಟ್ಸ್ ವೆರಿ ಈಸಿ. 10 × 9 × 8 × 7 × 6 × 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 5 ಫ್ಯಾಕ್ಟೋರಿಯಲ್
5 ಫ್ಯಾಕ್ಟೋರಿಯಲ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಅಂದರೆ 10 - 5 ಅಗೇನ್ 5 ಫ್ಯಾಕ್ಟೋರಿಯಲ್. ಸೊ 5 × 4 × 3 × 2 × 1. ಯಾರಿಗೆ ಫ್ಯಾಕ್ಟೋರಿಯಲ್ ಕಾನ್ಸೆಪ್ಟ್ ಗೊತ್ತಿಲ್ವೋ ಪ್ಲೀಸ್ ಗೋ ಆ್ಯಂಡ್ ವಾಚ್ ದಿ ಅರ್ಲಿಯರ್ ವಿಡಿಯೋಸ್ ಇನ್ ವಿಚ್ ಐ ಹ್ಯಾವ್ ಆಲ್ರೆಡಿ ಟಾಟ್ ಅಬೌಟ್ ಇಟ್. ರೈಟ್, 3 × 2 = 6, 6 ಕ್ಯಾನ್ಸಲ್, 5 ಫ್ಯಾಕ್ಟೋರಿಯಲ್, 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್, 5 1 = 5 2 = 4 1 = 4 2 ಗಾಟ್ ಇಟ್ ಇಂಟು. ಸೊ ಡಿನಾಮಿನೇಟರ್ ಏನು ಉಳಿಲ್ಲ. ಎಕ್ಸ್ ಪವರ್ 10 - 5 ಅಂದರೆ 5 ಡಿವೈಡೆಡ್ ಬೈ 3 ಪವರ್ 5 ಇಂಟು 9 ಪವರ್ 5 ಇಂಟು y ಪವರ್ 5. ಸಿಂಪ್ಲಿಫೈ. 2 2 = 4 ಅಲ್ಲ, 9 2 18, 7 2 14. ಸೊ 18 × 14 ಇಂಟು ಹೋಲ್ ಡಿವೈಡೆಡ್ ಬೈ 3 ಪವರ್ 5 ಅಂದರೆ 3 ಪವರ್ 5 ಹಂಗೆ ಬರಿಬೋದು. ಇದನ್ನು ನೋಡಿ ಸಿಂಪ್ಲಿಫೈ ಮಾಡೋದು ಹೇಗೆ. ಈಗ 3 ಸ್ಕ್ವೇರ್ 9ನ ನಾನು 3 ಸ್ಕ್ವೇರ್ ಅಂತ ಬರಿಬೋದಲ್ಲ. ಸೊ 9 2 = 18, 7 2 = 14, 18 × 14 ಆಯಿತು. 3 × 3 9 × 9 ಪವರ್ 5ನ ನಾನು ಬೇಕಿದ್ದರೆ 3 ಸ್ಕ್ವೇರ್ ಹೋಲ್ ಪವರ್ 5 ಬರಿಬೋದು. ಹೌದಾ, ಇಲ್ಲಿ ಡಿನಾಮಿನೇಟರ್ 3 ಪವರ್ 5 ಹಂಗೆ ಇರಲಿ. ಎಕ್ಸ್ ಪವರ್ 5 y ಪವರ್ 5. ರೈಟ್, 3 ಸ್ಕ್ವೇರ್ ಹೋಲ್ ಪವರ್ 5 ಅನ್ನೋ ನಥಿಂಗ್ ಬಟ್ 3 ಪವರ್ 10. 3 ಪವರ್ 10ನಲ್ಲಿ 18 × 14, 3 ಪವರ್ 10 ಹೋಲ್ ಡಿವೈಡೆಡ್ ಬೈ 3 ಪವರ್ 5 ಕ್ಯಾನ್ಸಲ್ ಆಗ್ಬೋದಲ್ಲ. ಸೊ ಎಕ್ಸ್ ಪವರ್ 5 y ಪವರ್ 5 ವಿಚ್ ಈಸ್ ಈಕ್ವಲ್ ಟು ವಾಟ್ ಯು ಕ್ಯಾನ್ ಡೂ 18 × 14 ಇಂಟು 3 ಪವರ್ 5 ಅಂದರೆ ಎಷ್ಟು 3 3 9 9 3 27 27 ಇಂಟು ಈಸ್ 81 ಇಂಟು 3 ಮಾಡಿರಿ. ಅಲ್ಲಿಗೆ ನಿಮಗೆ ಬಂದುಬಿಡುತ್ತೆ ಎಕ್ಸ್ ಪವರ್ 5 y ಪವರ್ 5. ದಟ್ ಈಸ್ ಈಕ್ವಲ್ ಟು ವೆನ್ ಯು ಕ್ಯಾಲ್ಕುಲೇಟ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್ 61236 ಎಕ್ಸ್ ಪವರ್ 5 y ಪವರ್ 5. This is your middle term of the expansion. Very simple. Next, coming to question number 9. In the expansion 1 plus a whole power m plus n, prove that the coefficients of am and an are equal. Very simple question. ತುಂಬ ಈಸಿ ಇದೆ ಆ್ಯಕ್ಚುಲಿ. ಸಿ ಎಕ್ಸ್ಪ್ಯಾನ್ಷನ್ ಏನು ಕೊಟ್ಟಿದ್ದಾರೆ, a ಪ್ಲಸ್ ಬಿ ಅಲ್ಲ 1 ಪ್ಲಸ್ ಎ ಹೋಲ್ ಪವರ್ ಎಮ್ ಪ್ಲಸ್ ಎನ್. ಅವ್ರು ಕೇಳ್ತಿರೋ ಕ್ವಶನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಎಕ್ಸ್ಪ್ಯಾನ್ಷನ್ನ ನಾನು ಫುಲ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದರೆ ಎ ಪವರ್ ಎನ್ ಜೊತೆ ಇರುವಂತಹ ಕೋಎಫಿಷಿಯೆಂಟ್ಸು ಮತ್ತು ಎ ಪವರ್ ಎನ್ ಜೊತೆ ಇರುವಂಥ ಕೋಎಫಿಷಿಯೆಂಟು ಎರಡೂ ಕೂಡ ಈಕ್ವಲ್ ಆಗಿದ್ದಾವೆ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಈಕ್ವಲ್ ಆಗಿದೆ ಬಟ್ ಅದನ್ನು ನಾವು ಪ್ರೂವ್ ಮಾಡಬೇಕು. ಸೊ ಹೌ ಕ್ಯಾನ್ ಯು ಡೂ ಇಟ್? ಫಸ್ಟ್ ಜನರಲ್ ಟರ್ಮ್ ಕಂಡುಹಿಡಿಯಿರಿ. NCR ಎ ಪವರ್ ಎನ್ ಮೈನಸ್ ಆರ್ ಬಿ ಪವರ್ ಆರ್. ಸೊ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಟಿ ಆರ್ ಪ್ಲಸ್ 1 ಇಸ್ಗಳು ಎನ್ ಇರೋ ಜಾಗದಲ್ಲಿ ಏನಿದೆ ಇಲ್ಲಿ ಎಮ್ ಪ್ಲಸ್ ಎನ್. ಸಿ ಆರ್ ನಥಿಂಗ್. ಎ ಅಂದರೆ 1 ಪವರ್ ಎನ್ ಮೈನಸ್ ಆರ್ ದಟ್ ಈಸ್ ಎಮ್ ಪ್ಲಸ್ ಎನ್ ಮೈನಸ್ ಆರ್. ಬಿ ಪವರ್ ಆರ್ ಅಂದರೆ ಎ ಪವರ್ ಆರ್. ಬಿ ಇರೋ ಜಾಗದಲ್ಲಿ ಎ ಇದೆ. ಯಾವುದೋ ಕಂಪ್ಯಾರಿಸನ್ ಮಾಡಿದಾಗ ನನಗೆ ಸಿಗುತ್ತೆ ಎ ಪ್ಲಸ್ ಬಿ ಹೋಲ್ ಪವರ್ ಎನ್. ರೈಟ್. ಸೊ ಎಲ್ಲೆಲ್ಲಿ ಏನೇನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ ನೋಡಿರಿ ಕ್ಲೀನಾಗೆ. ನೆಕ್ಸ್ಟ್ ಏನಿದೆ ನೋಡಿ. ಸೊ ಇಷ್ಟನ್ನು ಮಾಡಿದಾಗ 1 ಪವರ್ ಎನಿಥಿಂಗ್ ಈಸ್ ಎನಿ ಹೌ 1, ದೇರ್ ಫೋರ್ ಎಮ್ ಪ್ಲಸ್ ಎನ್ ಸಿ ಆರ್ ಎ ಪವರ್ ಆರ್. ರೈಟ್. ನೆಕ್ಸ್ಟ್ ಇದೇನು ಕೋಎಫಿಷಿಯೆಂಟ್ ಆಫ್ ಎ ಪವರ್ ಎಮ್ ಬೇಕು ನನಗೆ. ಇದೇನು ಜನರಲ್ ಟರ್ಮ್ ನನಗೆ ಸಿಕ್ತು. ನನಗೀಗ ಎರಡು ಬೇಕು. ಒಂದೇನು ಎ ಪವರ್ ಎಮ್ ಜೊತೆ ಇರುವಂಥ ಇದು ಆರ್ ಇರೋ ಜಾಗದಲ್ಲಿ ಎಮ್ ಇದ್ದರೆ ಎ ಪವರ್ ಎಮ್ಮಿಗೆ ಕೋಎಫಿಷಿಯೆಂಟ್ ಸಿಗುತ್ತೆ. ಆರ್ ಇರೋ ಜಾಗದಲ್ಲಿ ಎನ್ ಇದ್ದರೆ ಎ ಪವರ್ ಎನ್ನಿಗೆ ಕೋಎಫಿಷಿಯೆಂಟ್ ಸಿಗುತ್ತೆ. ಸೊ ವಿ ಕ್ಯಾನ್ ಡೂ 2 ಕೇಸಸ್. ದಟ್ ಈಸ್ ಇಕ್ವೇಷನ್ 1 ಮಾಡಿರಿ ಫಸ್ಟು. ಪುಟ್ ಆರ್ ಈಸ್ ಈಕ್ವಲ್ ಟು ಎಮ್ ಇನ್ ಈಕ್ವೇಷನ್ 1. ಅವಾಗೇನಾಗುತ್ತೆ ಟಿ ಎಮ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಮ್ ಪ್ಲಸ್ ಎನ್ ಸಿ ಎಮ್ ಎ ಪವರ್ ಎಮ್. ಓಕೆ. ಸೊ ಎಮ್ ಪ್ಲಸ್ ಸಿ ಎನ್ ಸಿ ಆರ್ ಫಾರ್ಮುಲಾ ಏನು, ಎನ್ ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಅಂದರೆ ಎಮ್ ಪ್ಲಸ್ ಎನ್ ಮೈನಸ್ ಆರ್ ಅಂದರೆ ಎಮ್ ಫ್ಯಾಕ್ಟೋರಿಯಲ್ ಇಂಟು ಎ ಪವರ್ ಎಮ್. ಗಾಟ್ ಇಟ್. ದಟ್ ಈಸ್ ಟಿ ಎಮ್ ಪ್ಲಸ್ 1. ಎಮ್ ಪ್ಲಸ್ ಎನ್ ಫ್ಯಾಕ್ಟೋರಿಯಲ್ ಆ್ಯಸ್ ಇಟ್ ಈಸ್ ಬರೀರಿ. ರೈಟ್. ಹೋಲ್ ಡಿವೈಡೆಡ್ ಬೈ ಏನಂತ ಬರಿಬೋದು ನೋಡಿ. ಪ್ಲಸ್ ಎಮ್ ಮೈನಸ್ ಎಮ್ ಕ್ಯಾನ್ಸಲ್, ದೇರ್ ಫೋರ್ ಎಮ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಫ್ಯಾಕ್ಟೋರಿಯಲ್ ಎ ಪವರ್ ಎಮ್. ಇದೇನಾಯಿತು ನಮಗೆ ಈ ಪುಟ್ ಆರ್ ಇಸ್ ಈಕ್ವಲ್ ಟು ಎಮ್ ಮಾಡಿದಾಗ ಎ ಪವರ್ ಎಮ್ ಜೊತೆ ಇರುವಂಥ ಕೋಎಫಿಷಿಯೆಂಟ್ ಸಿಕ್ತು. ನಾನೀಗ ಎ ಪವರ್ ಎನ್ನಿಗೆ ಕಂಡುಹಿಡಿದ್ರು ಕೂಡ ಇದೇ ಬಂದರೆ ಇಟ್ ಈಸ್ ಪ್ರೂವ್ಡ್. ರೈಟ್. ಸೊ ನಾವು ಯು ಕ್ಯಾನ್ ಡೂ ಪುಟ್ ಆರ್ ಇಸ್ ಈಕ್ವಲ್ ಟು ಎನ್ ಇನ್ ಈಕ್ವೇಷನ್ 1. ಸೊ ನಾವು ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಟಿ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಮ್ ಪ್ಲಸ್ ಎನ್ ಸಿ ಎನ್ ಎ ಪವರ್ ಎನ್. ಎಮ್ ಪ್ಲಸ್ ಎನ್ ಸಿ ಆರ್ ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. Plus n minus n cancel, a power n which is equal to m plus n factorial divided by n factorial into m factorial a power n. Got it. a power n. So ನೋಡಿ a power n ಜೊತೆ ಇರುವಂಥ ಕೋಎಫಿಷಿಯೆಂಟು a power m ಜೊತೆ ಇರೋದು ಎರಡು ಈಕ್ವಲ್ ಇದೆ. ದಟ್ಸ್ ದ ಪ್ರೂಫ್. ದಟ್ಸ್ ಇಟ್. ವೆರಿ ಸಿಂಪಲ್. ನೆಕ್ಸ್ಟ್ ಕಮಿಂಗ್ ಟು ಯುವರ್ question number 10 which is actually big one, right? Question number 10, question number 11, 12. Okay. So
10th ಕ್ವೆಶನ್ ಏನು ಹೇಳಿದ್ದಾರೆ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಈಸಿ ಆ್ಯಕ್ಚುಲಿ. ಲೆಟ್ ಮಿ ಟೇಕ್ ನ್ಯೂ ಶೀಟ್ ಸೊ ದ್ಯಾಟ್ ಎಕ್ಸ್ಟೆಂಡ್ ಆದರೂ ಕರೆಕ್ಟಾಗಿ ಗೊತ್ತಾಗಬೇಕು, ಹೌದಾ? ಸೊ 10th ಕ್ವೆಶನಲ್ಲಿ ಏನು ಹೇಳಿದ್ದಾರೆ ನೋಡಿ, ದ ಕೋಎಫಿಷಿಯೆಂಟ್ಸ್ ಆಫ್ ದಿ r minus 1th ಟರ್ಮ್ TR-1 ಈಸ್ ಟು TR plus 1 ಅಂದರೆ ಏನು? ಕೋಎಫಿಷಿಯೆಂಟ್ ಆಫ್ TR-1 is to coefficient of TR is to coefficient of TR plus 1 is equal to, is in the ratio is to 1:3:5. Got it? And you have to find n value, you have to find r value. That's very simple. Yes. So question number 10 ಅಲ್ಲಿ ಏನು ಕೊಟ್ಟಿದ್ದಾರೆ? The coefficients of the r minus 1, rth and r plus 1th terms in the expansion x plus 1 whole power n are in the ratio 1:3:5. Find n and r. Find n and r, right? So ಏನು ಕೊಟ್ಟಿದ್ದಾರೆ? ವೆರಿ ಸಿಂಪಲ್. TR-1 ಅಂದರೆ r minus 1th ಟರ್ಮ್ ಮತ್ತೆ rth ಟರ್ಮ್ ಮತ್ತೆ r plus 1th ಟರ್ಮ್ ಯಾವ ಎಕ್ಸ್ಪೆನ್ಷನ್ ಅಲ್ಲಿ? x plus 1 whole power n ಅಲ್ಲಿ. ಆ ಮೂರು ಎಕ್ಸ್ಪೆನ್ಷನ್ಸ್ ಈ ರೇಷಿಯೋ ಅಲ್ಲಿದೆ. ಓಕೆ, ಆ ಮೂರು ಎಕ್ಸ್ಪೆನ್ಷನ್ಸ್ ಅಲ್ಲ, ಆ ಎಕ್ಸ್ಪೆನ್ಷನ್ TR-1 ಇದೆಯಲ್ಲ, ಆ ಟರ್ಮಲ್ಲಿರುವಂಥ ಕೋಎಫಿಷಿಯೆಂಟ್ಗಳದು. ಓಕೆ, ಕೋಎಫಿಷಿಯೆಂಟ್ ಆಫ್ r minus 1 ಟರ್ಮ್, ಕೋಎಫಿಷಿಯೆಂಟ್ ಆಫ್ rth ಟರ್ಮ್, ಕೋಎಫಿಷಿಯೆಂಟ್ ಆಫ್ r plus 1th ಟರ್ಮ್, ಇವೆಲ್ಲವೂ ಕೂಡ ಈ ರೇಷಿಯೋಲ್ಲಿ ಇದ್ದಾಗ ಫೈಂಡ್ n and r. ಸೊ ವೆರಿ ಸಿಂಪಲ್. ಐ ಹ್ಯಾವ್ ರಿಟನ್ ದ ಗಿವನ್ ಫಾರ್ ಯು. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಕೋಎಫಿಷಿಯೆಂಟ್ ಆಫ್ TR-1 ಈಸ್ ಟು ಕೋಎಫಿಷಿಯೆಂಟ್ ಆಫ್ TR ಈಸ್ ಟು coefficient of TR plus 1 is equal to 1:3:5. Find n and r, right? ಇಷ್ಟು ಕೊಟ್ಟಿದ್ದಾರೆ. ಇಷ್ಟು ಕಂಡೀಷನ್ಸ್ ಯೂಸ್ ಮಾಡಿ ನಾನು ಕಂಡುಹಿಡಿಯಬಹುದು. ಏನು? ಸರ್ಟನ್ ಥಿಂಗ್ಸ್ ಕಂಡುಹಿಡಿಯಬಹುದಾಗುತ್ತಾನೆ. ಫಸ್ಟ್ ಆಫ್ ಆಲ್ ಕೋಎಫಿಷಿಯಂಟ್ ಆಫ್ TR-1 ಬೇಕು ನನಗೆ. ಹೆಂಗೆ ಕಂಡುಹಿಡಿತೀರಾ? ಇದು ಇಲ್ಲಿಗೆ ನಿಲ್ಲಿಸಿ. ಫಸ್ಟು ಏನಿದೆ? ಎಕ್ಸ್ಪೆನ್ಷನ್ ಏನು ಕೊಟ್ಟಿದ್ದಾರೆ? x plus 1 whole power n. ಇಲ್ಲಿ n is equal to ಏನಿದೆ? n is equal to n ಇದೆ. a is equal to x ಇದೆ, b is equal to 1 ಇದೆ, ರೈಟ್? ಕಂಪೇರಿಂಗ್ ದಿಸ್ ಒನ್ ವಿತ್ a plus b whole power n. ಇದನ್ನು ಯೂಸ್ ಮಾಡಿ ನಾನು ಜನರಲ್ ಟರ್ಮ್ ಬರಿಬೋದು, ಹೌದಾ? ವೆರಿ ಸಿಂಪಲ್. ಸೊ ಜನರಲ್ ಟರ್ಮ್ ಬಂದ್ಬಿಟ್ಟು ಏನಿದೆ? TR plus 1 is equal to NCR. What is the formula? A power n minus r, b power r. ರೈಟ್? ಸೊ TR plus 1 NCR. ಈಗ n ಇರೋ ಜಾಗದಲ್ಲಿ n, a ಇರೋ ಜಾಗದಲ್ಲಿ x, b ಇರೋ ಜಾಗದಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ. ಅಲ್ಲಿಗೆ ಏನು ಸಿಕ್ತು ನಿಮಗೆ? TR plus 1 is equal to NCR, a ಪವರ್ ಅಂದರೆ x ಪವರ್ n minus r, b ಅಂದರೆ 1 power r, which is equal to TR plus 1 is equal to 1 power anything is anyhow 1, right? NCR x ಪವರ್ n minus r, ರೈಟ್? ಈಗ ಅವ್ರೇನು ಕೇಳಿದಾರೆ ನೋಡಿ, ಕೋಎಫಿಷಿಯೆಂಟ್ ಆಫ್ TR-1 ಬೇಕು ನನಗೆ. TR plus 1 ಬೇಕು. r plus 1 ಆಲ್ರೆಡಿ ಸಿಕ್ಬಿಟ್ಟಿದೆ, ಹೌದಾ? ಸೊ ಕೋಎಫಿಷಿಯೆಂಟ್ ಆಫ್ TR plus 1 ಅಂದರೆ NCR ಸಿಕ್ಕಿದೆ, ಹೌದಾ? ನೆಕ್ಸ್ಟ್ ನನಗೇನು ಬೇಕು? TRಗೆ ಬೇಕು, TR-1ಗೂ ಬೇಕು. TR ಬೇಕು ಅಂದರೆ ಇಲ್ಲಿ ಏನು ಮಾಡಬೇಕು? r ಇರೋ ಜಾಗದಲ್ಲಿ r-1 ಇದ್ದಿದ್ರೆ r-1 plus 1 ಕ್ಯಾನ್ಸಲ್ ಆಗುತ್ತಾ? ಸೊ ಇದರಲ್ಲೇ ನಾನೇನು ಮಾಡ್ತೀನಿ ಈಗ? ಪುಟ್ r is equal to r-1 in equation 1. ಇದನ್ನ equation 1 ಅನ್ಕೊಳ್ಳಿ. ಸೊ ಅಲ್ಲಿಗೆ ಏನು ಸಿಗುತ್ತೆ? t r ಇರೋ ಜಾಗದಲ್ಲಿ r-1, ಆಲ್ರೆಡಿ ಪ್ಲಸ್ 1 ಇದೆ. ನೆಕ್ಸ್ಟ್ NC r ಇರೋ ಜಾಗದಲ್ಲಿ r-1, x ಪವರ್ n ಮೈನಸ್ r-1 ಅಂದರೆ ಪ್ಲಸ್ 1, ಹೌದಾ? ಇಲ್ಲಿಗೇನಾಯಿತು? -1 plus 1 ಗಾನ್. TR is equal to NCR-1 x ಪವರ್ n ಮೈನಸ್ r plus 1. ಗಾಟ್ ಇಟ್? ಆ್ಯಕ್ಚುಲಿ r-1 ಆಗಿರೋದು, ಬಟ್ ಇಲ್ಲೇನಾಗುತ್ತೆ ಹೇಳಿ? n ಮೈನಸ್ r ಇದೆ ತಾನೆ. n ಮೈನಸ್ r ಇರೋ ಜಾಗದಲ್ಲಿ r-1 ಹಾಕಿನಿ. ಬ್ರ್ಯಾಕೆಟ್ ಹಾಕಿದಾಗ n ಮೈನಸ್ r, ಮೈನಸ್ ಇಂಟು ಮೈನಸ್ ಪ್ಲಸ್ 1. ಬ್ರ್ಯಾಕೆಟ್ನ ನಾನು ರಿಮೂವ್ ಮಾಡಬೇಕಾದ್ರೆ ಈ ರೀತಿ ಬರಿತೇನೆ. ಬ್ರ್ಯಾಕೆಟ್ ಹಾಕಿದಾಗ ಇಷ್ಟು ಬರೀತೀರಾ, ರಿಮೂವ್ ಮಾಡಿದಾಗ ಇದನ್ನು ಬರೀತೀರಾ. ಸೊ ದ್ಯಾಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ಇಲ್ಲೇನು ಬೇಕು ನನಗೆ? ಸಿ rth ಟರ್ಮ್ ಇಂದು ಕೋಎಫಿಷಿಯೆಂಟ್ ಸಿಕ್ತು. ಏನಿದೆ rth ಟರ್ಮ್ ಕೋಎಫಿಷಿಯೆಂಟ್? NCR-1. ನೆಕ್ಸ್ಟ್ ಬೇಕಿರೋದು r-1ಗೆ. ಸೊ ವಾಟ್ ಯು ಕ್ಯಾನ್ ಟು? r-1 ಬೇಕು ಅಂದರೆ ಇಲ್ಲೇನು? r-2 plus 1 ಮಾಡಿದ್ರೆ ಏನು ಬರುತ್ತೆ? r -2 plus 1 ಈಸ್ 2 minus 1 1, ಬಿಗ್ ನಂಬರ್ ಸೈನ್ ಮೈನಸ್, ಸೊ r-1. ಸೊ r-1 ಬರಬೇಕು ಅಂದರೆ r-2 ಇರಬೇಕಿತ್ತು. ಸೊ ಡೂ ದ ಸೇಮ್ ಥಿಂಗ್, ರೈಟ್ ಡೌನ್. ಪುಟ್ r is equal to r-2 in equation 1. ಸೊ ಅವಾಗ ಏನು ಸಿಗುತ್ತೆ? t r plus 1 ಇರೋ ಜಾಗದಲ್ಲಿ r ಇರೋ ಜಾಗದಲ್ಲಿ r-2 plus 1 ಆಸ್ ಇಟ್ ಈಸ್. NCR r ಇರೋ ಜಾಗದಲ್ಲಿ r-2, x ಪವರ್ n ಮೈನಸ್ r. r ಅಂದರೆ r ಇರೋ ಜಾಗದಲ್ಲಿ ಹಾಕಿದ್ದೀವಿ r-2. ಸೊ ದೇರ್ ಫೋರ್
ಮೈನಸ್ 2 ಪ್ಲಸ್ 1 ಅಲ್ಲಿಗೆ ಏನು ಸಿಕ್ತು ಟಿ ಆರ್ ಮೈನಸ್ 1 ಇಸ್ ಈಕ್ವಲ್ ಟು ಎನ್ ಸಿ ಆರ್ ಮೈನಸ್ 2 ಎಕ್ಸ್ ಪವರ್ ಎನ್ ಮೈನಸ್ ಆರ್ ಪ್ಲಸ್ 2 ಬ್ರ್ಯಾಕೆಟ್ ರಿಮೂವ್ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಟಿ ಆರ್ ಮೈನಸ್ 1 ಟರ್ಮಿಗೆ ಏನು ಕೋಎಫಿಷಿಯಂಟ್ ಸಿಕ್ತು ಎನ್ ಸಿ ಆರ್ ಮೈನಸ್ 2 ರೈಟ್. ಸೊ ರೈಟ್ ಡೌನ್ ಹಿಯರ್ ದಟ್ ಈಸ್ ಎನ್ ಸಿ ಆರ್ ಮೈನಸ್ 2. ಇದು ನಿಮಗೆ ಆ್ಯಕ್ಚುಲ್ ಆಗಿ ಕೊಟ್ಟಿರೋ ಕ್ವಶನ್ನು. ಏನು ಕೊಟ್ಟಿದ್ದಾರೆ, ಕೋಎಫಿಷಿಯಂಟ್ ಆಫ್ ಟಿ ಆರ್ ಮೈನಸ್ 1 ಅಂದರೆ ಏನು ಎನ್ ಸಿ ಆರ್ ಮೈನಸ್ 2 ಈಸ್ ಟು ಕೋಎಫಿಷಿಯಂಟ್ ಆಫ್ ಟಿ ಆರ್ ಅಂದರೆ ಏನು ಬಂತು ಎನ್ ಸಿ ಆರ್ ಮೈನಸ್ 1 ಈಸ್ ಟು ಟಿ ಆರ್ ಪ್ಲಸ್ 1ಗೆ ಎನ್ ಸಿ ಆರ್. ಇವು ಇರೋ ರೇಷಿಯೋ ಏನು ಅಂದರೆ 1:3:5. ಗಾಟ್ ಇಟ್. ಇದನ್ನು ಕೊಟ್ಟಿದ್ದಾರೆ. ಈಗ ಇದರಿಂದ ನಾನು ಸಾಲ್ವ್ ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡಿಬಿಟ್ಟು ಎನ್ ಮತ್ತು ಆರ್ ವ್ಯಾಲ್ಯೂ ಕಂಡುಹಿಡಿಬೋದು ರೈಟ್. ಸೊ ಫಸ್ಟ್ ಲೆಟರ್ಸ್ ಟೇಕ್ 1 by 1. ಇವೆರಡು ಸ್ಟಾರ್ಟಿಂಗ್ 2 ತಗೊಂಡ್ರೆ ಇಲ್ಲೂ ಸ್ಟಾರ್ಟಿಂಗ್ 2 ತಗೋಬೇಕು ಹೌದಾ. ರೇಷಿಯೋ ಇಸ್ ನಥಿಂಗ್ ಬಟ್ ಡಿವೈಡೆಡ್ ಬೈ. ಸೊ ಹೌ ಕ್ಯಾನ್ ಐ ರೈಟ್ ದಿಸ್ ಒನ್, ಎನ್ ಸಿ ಆರ್ ಮೈನಸ್ 2 ಹೋಲ್ ಡಿವೈಡೆಡ್ ಬೈ ಎನ್ ಸಿ ಆರ್ ಮೈನಸ್ 1 ಇಸ್ ಈಕ್ವಲ್ ಟು 1/3 ಅಂತ ಬರಿಬೋದು ರೈಟ್. ಸಿಮಿಲರ್ಲಿ ಇವೆರಡು ತಗೊಂಡ್ರೆ ಏನು ಬರಿಬೋದು, ಎನ್ ಸಿ ಆರ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಎನ್ ಸಿ ಆರ್, ಎರಡನೇದು ಮೂರನೇದು ಹೌದಾ. ಸೊ 3/5. ಯೂಸಿಂಗ್ ದೀಸ್ ಟು ಐ ಹ್ಯಾವ್ ಟು ಸಾಲ್ವ್ ಇಟ್ ರೈಟ್. ಸೊ ಫಸ್ಟ್ ಇದನ್ನು ತಗೊಂಡು ಸಾಲ್ವ್ ಮಾಡಿರಿ. ಎನ್ ಸಿ ಆರ್ ಫಾರ್ಮುಲಾ ಏನಿದೆ, ವಿ ನೋ ದಟ್ ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಹೌದಾ. ಆರ್ ಇರೋ ಜಾಗದಲ್ಲಿ ಮಾತ್ರ ಚೇಂಜಸ್ ಇದೆ, ಅದನ್ನು ನಾವು ಕಂಡುಹಿಡಿಯೋಣ ರೈಟ್. ಸೊ ವಾಟ್ ವಿ ಆರ್ ಹ್ಯಾವಿಂಗ್ ಎನ್ ಸಿ ಆರ್ ಮೈನಸ್ 2 ಹೋಲ್ ಡಿವೈಡೆಡ್ ಬೈ ಎನ್ ಸಿ ಆರ್ ಮೈನಸ್ 1 ಇಸ್ ಈಕ್ವಲ್ ಟು 1/3. ಎನ್ ಸಿ ಆರ್ ಮೈನಸ್ 2 ಅಂದರೆ ಏನು ಬರುತ್ತೆ, ಎನ್ ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್. ಎನ್ ಮೈನಸ್ ಆರ್ ಮೀನ್ಸ್ ಆರ್ ಮೈನಸ್ 2 ಫ್ಯಾಕ್ಟೋರಿಯಲ್ ರೈಟ್. ಹೋಲ್ ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆರ್ ಮೈನಸ್ 1 ಹೋಲ್ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 1/3. ಗಾಟ್ ಇಟ್ ರೈಟ್. ಇಷ್ಟು ಸಿಕ್ಕಿದೆ. ಈಗ ನ್ಯೂಮರೇಟರ್ ಸೇಮ್ ಇದೆ ತಾನೆ. ಫಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿರಿ. ನೆಕ್ಸ್ಟ್ ಏನು ಮಾಡ್ತೀರಾ, ಇದು ಡಿನಾಮಿನೇಟ್ರಲ್ಲಿದೆ ಹೌದಾ. ಡಿನಾಮಿನೇಟರ್ ಆರ್ ಮೈನಸ್ 2 ಫ್ಯಾಕ್ಟೋರಿಯಲ್ 1/1 ಇದಿರೋದು. ಇದನ್ನು ನಾನು ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ, ಇದು ನ್ಯೂಮರೇಟರ್ ಆಗುತ್ತೆ ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್ ರೈಟ್. ಸೊ ಆರ್ ಮೈನಸ್ 2 ಎನ್ ಮೈನಸ್ ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಫ್ಯಾಕ್ಟೋರಿಯಲ್. ಇದು ನ್ಯೂಮರೇಟರಿಗೆ ಹೋದರೆ ಏನಾಗುತ್ತೆ, ಆರ್ ಮೈನಸ್ 1 ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್ ಪ್ಲಸ್ 1 ಫ್ಯಾಕ್ಟೋರಿಯಲ್. ಪ್ಲಸ್ 1 ಹೆಂಗಾಯಿತು, ಬ್ರ್ಯಾಕೆಟ್ಸ್ ರಿಮೂವ್. ಇಲ್ಲೂ ಅಷ್ಟೇ ಪ್ಲಸ್ 2 ಹೆಂಗಾಯಿತು, ಬ್ರ್ಯಾಕೆಟ್ ರಿಮೂವ್ ಮಾಡಿದ್ದಕ್ಕೆ ಈಸ್ ಈಕ್ವಲ್ ಟು ಏನಾಯಿತು 1/2. ಈಗ ನಮಗೆ ಗೊತ್ತಿದೆ ಎನ್ ಫ್ಯಾಕ್ಟೋರಿಯಲ್ ಮೀನ್ಸ್ ವಾಟ್ ಕ್ಯಾನ್ ಐ ರೈಟ್. ಸಪೋಸ್ ನಾನು 10 ಫ್ಯಾಕ್ಟೋರಿಯಲ್ ಅಂತ ಅಂದರೆ ಏನು ಬರಿಬೋದು ಹೇಳಿ, 10 ಇಂಟು 9 ಫ್ಯಾಕ್ಟೋರಿಯಲ್ ಬರಿಬೋದು, ಬೇಕಿದ್ರೆ 10 ಇಂಟು 9 ಇಂಟು 8 ಫ್ಯಾಕ್ಟೋರಿಯಲ್ ಬರಿಬೋದು ಹೌದಾ. ದಿಸ್ ಇಸ್ ಓನ್ಲಿ ಫ್ಯಾಕ್ಟೋರಿಯಲ್. ಫ್ಯಾಕ್ಟೋರಿಯಲ್ ಮೀನ್ಸ್ ವಾಟ್, 1 ಟರ್ಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ಆರ್ ಮೈನಸ್ 1 ಇದೆ, 1 ಟರ್ಮ್ ಕಮ್ಮಿ ಅಂದರೆ ಆರ್ ಮೈನಸ್ 1ಅಲ್ಲಿ ಇನ್ನೊಂದು ಮೈನಸ್ 1 ಹೋಗ್ಬೇಕು ಹೌದಾ. ಸೊ ಆರ್ ಮೈನಸ್ 1 ಫ್ಯಾಕ್ಟೋರಿಯಲ್ ಆರ್ ಮೈನಸ್ 1 ಆರ್ ಮೈನಸ್ 1 ಮೈನಸ್ 1 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. ನೆಕ್ಸ್ಟ್ ಎನ್ ಮೈನಸ್ ಆರ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ ಆರ್ ಮೈನಸ್ 2 ಫ್ಯಾಕ್ಟೋರಿಯಲ್. ಇದರಲ್ಲೂ ಅಷ್ಟೇ ಎನ್ ಮೈನಸ್ ಆರ್ ಪ್ಲಸ್ 2 ಇಂಟು ಎನ್ ಮೈನಸ್ ಆರ್. ನೆಕ್ಸ್ಟ್ ಟರ್ಮ್ ಅಂದರೆ ಮೈನಸ್ 1, 2 ಮೈನಸ್ 1 1 ರೈಟ್ ಈಸ್ ಈಕ್ವಲ್ ಟು. ಯಾಕೆ ನಾನು ಇದನ್ನು ಎಕ್ಸ್ಪ್ಯಾಂಡ್ ಮಾಡಲಿಲ್ಲ ಮತ್ತು ಇದನ್ನು ಮಾಡಲಿಲ್ಲ, ಆ್ಯಸ್ ಪರ್ ರಿಕ್ವೈರ್ಮೆಂಟ್. ಕ್ವಶನ್ ನೋಡ್ರಿ ಎಲ್ಲಿ ಕ್ಯಾನ್ಸಲೇಷನ್ಸ್ ಆಗ್ತಾ ಇದೆ ಅದ್ರ ಪ್ರಕಾರ ನಾವು ಏನು ಮಾಡ್ತಾ ಇದ್ದೀವಿ, ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಕೆಲವೊಂದು ಎಕ್ಸ್ಪ್ರೆಷನ್ಸ್ನ ಕೆಲವೊಂದು ಹಂಗೆ ಬಿಡ್ತಾ ಇದ್ದೀವಿ. ಇಲ್ಲಿ ನೋಡಿ ಮೈನಸ್ 1 ಮೈನಸ್ 2 ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಆರ್ ಮೈನಸ್ 2, ಇದು ಆರ್ ಮೈನಸ್ 2, ಎನ್ ಮೈನಸ್ ಆರ್ ಪ್ಲಸ್ 1 ಎನ್ ಮೈನಸ್ ಆರ್ ಪ್ಲಸ್ 1. ರಿಮೈನಿಂಗ್ ಯು ರೈಟ್ ಡೌನ್ ಆಸ್ ಇಟ್ ಈಸ್, ದಟ್ ಈಸ್ ಆರ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಪ್ಲಸ್ 2 ಇಸ್ ಈಕ್ವಲ್ ಟು 1/3. ಗಾಟ್ ಇಟ್. ಇದೇನು ಈ ಈಕ್ವೇಶನ್ ಸಾಲ್ವ್ ಮಾಡಿದಾಗ. ಇನ್ನೊಂದು ಈಕ್ವೇಶನ್ ನಮ್ಮ ಹತ್ರ ಇದೆ ಹೌದಾ. ದಟ್ ಈಸ್ ನಥಿಂಗ್ ಬಟ್ ಎನ್ ಸಿ ಎರಡನೇದು ಮತ್ತು ಮೂರನೇದು ಇದನ್ನು ತಗೊಂಡಾಗ ಏನು ಬರುತ್ತೆ, ಎನ್ ಸಿ ಆರ್ ಮೈನಸ್ 1 ಡಿವೈಡೆಡ್ ಬೈ ಎನ್ ಸಿ ಆರ್ ಈಸ್ ಈಕ್ವಲ್ ಟು 3/5. ಎನ್ ಸಿ ಆರ್ ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಹೋಲ್ ಫ್ಯಾಕ್ಟೋರಿಯಲ್ ರೈಟ್ ಈಸ್ ಈಕ್ವಲ್ ಟು 3 ಹೋಲ್ ಡಿವೈಡೆಡ್ ಬೈ 5. ಇಲ್ಲಿ ಇನ್ನೊಂದು ಐತೆ ಡಿವೈಡೆಡ್ ಬೈ ಎನ್ ಸಿ ಆರ್ ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಡೈರೆಕ್ಟ್ ರೈಟ್. ನೆಕ್ಸ್ಟ್ ನ್ಯೂಮರೇಟರ್ ಸೇಮ್ ಇದೆ, ವಿ ಕ್ಯಾನ್ ಕ್ಯಾನ್ಸಲ್ ಇಟ್ ರೈಟ್. ಕ್ಯಾನ್ಸಲ್ ಆದಮೇಲೆ ಇಲ್ಲಿ ಆರ್ ಫ್ಯಾಕ್ಟೋರಿಯಲ್ ನಾನು ಏನಂತ ಬರೀಬೋದು, ಫಸ್ಟ್ ಆಫ್ ಆಲ್ ಇದನ್ನು ಡಿನಾಮಿನೇಟರ್ ಬರೀರಿ, ಆರ್ ಮೈನಸ್ 1 ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಪ್ಲಸ್ 1 ಫ್ಯಾಕ್ಟೋರಿಯಲ್. ಇದು ನ್ಯೂಮರೇಟರ್ ಬರೀರಿ ಆರ್ ಫ್ಯಾಕ್ಟೋರಿಯಲ್. ಯಾಕೆ ನ್ಯೂಮರೇಟರು, ಇದು ಮೇಲ್ ಈ ಫುಲ್ ಫ್ಯಾಕ್ಟರ್ ಮೇಲ್ ಕಳಿಸಿದ್ರೆ ಏನಾಗುತ್ತೆ, ಇಂಟು ಡಿನಾಮಿನೇಟರ್ ಬೈ ನ್ಯೂಮರೇಟರ್ ಆಗುತ್ತೆ. ನ್ಯೂಮರೇಟರ್ ನಾವು ಕ್ಯಾನ್ಸಲ್ ಮಾಡಿ, ಡಿನಾಮಿನೇಟರ್ ನ್ಯೂಮರೇಟರಲ್ಲಿ ಐತೆ ಹೌದಾ. ಎನ್ ಮೈನಸ್ ಆರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 3/5. ಗಾಟ್ ಇಟ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಆರ್ ಫ್ಯಾಕ್ಟೋರಿಯಲ್
ಕ್ಯಾನ್ ಬಿ ರಿಟರ್ನ್ ಆಸ್ ಆರ್ ಇಂಟು ಅದರ ನೆಕ್ಸ್ಟ್ ಟರ್ಮ್ ಫ್ಯಾಕ್ಟೋರಿಯಲ್. ಹೌದಾ? ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆಸ್ ಇಟ್ ಈಸ್ ಹೋಲ್ ಡಿವೈಡೆಡ್ ಬೈ ಆರ್ ಮೈನಸ್ 1 ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್ ಪ್ಲಸ್ 1. ನೆಕ್ಸ್ಟ್ ಟರ್ಮ್ ಏನಾಗುತ್ತೆ, ಇನ್ನು 1 ಮೈನಸ್ 1 ಆಗಬೇಕು. ಹೌದಾ? ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಬರುತ್ತೆ. 3 ಡಿವೈಡೆಡ್ ಬೈ 5 ವಿಚ್ ಇಸ್ ನಥಿಂಗ್ ಬಟ್ ಅಗೇನ್ ವಾಟ್, ಆರ್ ಮೈನಸ್ 1 ಕ್ಯಾನ್ಸಲ್, ಎನ್ ಮೈನಸ್ ಆರ್ ಕ್ಯಾನ್ಸಲ್. ಹೌದಾ? ಸೊ ಅದು ಕ್ಯಾನ್ಸಲ್ ಆದ್ಮೇಲೆ ಉಳಿದಿರೋ ಥಿಂಗ್ಸ್ನ ಆಸ್ ಇಟ್ ಈಸ್ ಬರೀರಿ. ಆರ್ ಡಿವೈಡೆಡ್ ಬೈ ಎನ್ ಮೈನಸ್, ಇದು ಕ್ಯಾನ್ಸಲ್ ಆಗಿದೆ ರೈಟ್, ಎನ್ ಮೈನಸ್ ಆರ್ ಪ್ಲಸ್ 1 ಈಸ್ ಈಕ್ವಲ್ ಟು 3/5. ಈಗ ಎನ್ ಮತ್ತು ಆರ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಈಕ್ವೇಷನ್ ಸಿಗುತ್ತೆ. ಹೌದಾ? ಸೊ ಕ್ರಾಸ್ ಮಲ್ಟಿಪ್ಲೈ 3 ಇಂಟು ಆರ್ ಮೈನಸ್ 1 ಈಸ್ ಈಕ್ವಲ್ ಟು 1 ಇಂಟು ಎನ್ ಮೈನಸ್ ಆರ್ ಪ್ಲಸ್ 2. ಸೊ ಅಲ್ಲಿಗೆ ಏನು ಸಿಕ್ತು, 3r ಮೈನಸ್ 3 1s 3. ನೆಕ್ಸ್ಟ್ 1 ಇಂಟು ದಿಸ್ ಮೀನ್ಸ್ ಎನ್ ಮೈನಸ್ ಆರ್ ಪ್ಲಸ್ 2. ಗಾಟ್ ಇಟ್? ಸೊ ನಾವು ವಾಟ್ ಯು ಆರ್ ಗೋಯಿಂಗ್ ಟು ಡೂ ಈಸ್ ಟ್ರಾನ್ಸ್ಫರ್ ಆಲ್ ದೀಸ್ ಟು ದ ಲೆಫ್ಟ್ ಸೈಡ್. ಅಲ್ಲಿಗೆ ಏನಾಗುತ್ತೆ, 3r ಮೈನಸ್ 3 ಪ್ಲಸ್ ಇರೋ ಕ್ವಾಂಟಿಟಿ ಕಡೆ ಅಂದರೆ ಮೈನಸ್ ಎನ್ನು, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಈಸ್ ಈಕ್ವಲ್ ಟು 0. 3r ಪ್ಲಸ್ ಆರ್ 4r ಮೈನಸ್ ಎನ್ ರೈಟ್, ಮೈನಸ್ 3 ಮೈನಸ್ 2 ಅದನ್ನು ಆ ಕಡೆ ಕಳಿಸಿದ್ರೆ ಆ್ಯಕ್ಚುಲಿ ಇದೇನು ಪ್ಲಸ್ 2 ಇಲ್ಲೇ ಉಳಿಸ್ಕೋಬೇಕಿತ್ತು, ಮೈನಸ್ 3ನ ನಾನು ಈ ಕಡೆ ಕಳಿಸಿದ್ರೆ ಪ್ಲಸ್ 3 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 5. ಒಂದು ಈಕ್ವೇಷನ್ ಸಿಕ್ತು. ನೆಕ್ಸ್ಟ್ ಇದನ್ನು ಅಷ್ಟೇ ಹಿಂಗೆ ಸಾಲ್ವ್ ಮಾಡಿರಿ. 5r ಈಸ್ ಈಕ್ವಲ್ ಟು 3 ಇಂಟು ದಿಸ್ ಥಿಂಗ್ 5 ಇಂಟು ದಿಸ್. ಸೊ ದಟ್ ಈಸ್ ಈಕ್ವಲ್ ಟು 3n ಮೈನಸ್ 3r ಪ್ಲಸ್ 3 ಮಲ್ಟಿಪ್ಲೈ ಮಾಡಿದ್ದೀನಿ ಅಷ್ಟೇ, n ಮೈನಸ್ ಆರ್ ಪ್ಲಸ್ 1ಗೆ. ನೆಕ್ಸ್ಟ್ ಏನಾಗುತ್ತೆ, 5r ಮೈನಸ್ 3 ಈ ಕಡೆ ಬಂದರೆ ಪ್ಲಸ್ 3r ಮೈನಸ್ 3n ಈಸ್ ಈಕ್ವಲ್ ಟು ಪ್ಲಸ್ 3. ನಂಬರ್ ಒಂದು ಕಡೆ ಇಟ್ಕೊಳ್ಳಿ. 5r ಪ್ಲಸ್ 3r ಈಸ್ ನಥಿಂಗ್ ಬಟ್ 8r ಮೈನಸ್ 3n ಈಸ್ ಈಕ್ವಲ್ ಟು 3. ಒಂದು ಈಕ್ವೇಷನು ಇನ್ನೊಂದು ಈಕ್ವೇಷನ್ ಎರಡು ಸಾಲ್ವ್ ಮಾಡ್ಬೋದು ತಾನೆ. ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಇಲ್ಲ ಇಂಟು 3 ಮಾಡಿರಿ, ಇಲ್ಲ ಇಂಟು 2 ಮಾಡಿ, ಬಟ್ ಇಟ್ ಗೆಟ್ಸ್ ಕ್ಯಾನ್ಸಲ್. ಅಲ್ಲಿಗೆ ಏನಾಗುತ್ತೆ ನೋಡಿ, 4r ಮೈನಸ್ n ಈಸ್ ಈಕ್ವಲ್ ಟು 5, 8r ಮೈನಸ್ 3n ಈಸ್ ಈಕ್ವಲ್ ಟು 3 ಹೋಲ್ ಡಿವೈಡೆಡ್ ಬೈ ಏನು ಮಾಡ್ಬೋದು ಈಗ, ಇಂಟು 4 2s 8 ತಾನೆ, ಇಂಟು 2. ಸೊ ಅಲ್ಲಿಗೆ ಏನಾಗುತ್ತೆ, 8r ಮೈನಸ್ 2n ಈಸ್ ಈಕ್ವಲ್ ಟು 5 2s 10. ನೆಕ್ಸ್ಟ್ 8r ಮೈನಸ್ 3n ಈಸ್ ಈಕ್ವಲ್ ಟು 3. ವೆರಿ ಸಿಂಪಲ್. ಯು ಸೈನ್ನ ಚೇಂಜ್ ಮಾಡಿರಿ. 8r ಮೈನಸ್ 8r ಕ್ಯಾನ್ಸಲ್, ಮೈನಸ್ 2 ಪ್ಲಸ್ 3 3 ಮೈನಸ್ 2 ಅದು ಆ್ಯಕ್ಚುಲಿ n, 10 ಮೈನಸ್ 3, ಸೊ n ಈಸ್ ಈಕ್ವಲ್ ಟು 7. ವೆರಿ ಸಿಂಪಲ್. ಎನ್ ವ್ಯಾಲ್ಯೂ ಸಿಕ್ತು. ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಸ್ಯಾಟಿಸ್ಫೈ ಅಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಯಾಟಿಸ್ಫೈ ಆಗುತ್ತೆ. 4r ಮೈನಸ್ n ಈಸ್ ಈಕ್ವಲ್ ಟು 5 ಇದೆ. 4r ಈಸ್ ಈಕ್ವಲ್ ಮೈನಸ್ n ಅಂದರೆ ಎಷ್ಟು, 7 ಈಸ್ ಈಕ್ವಲ್ ಟು 5. ಮೈನಸ್ 7 ಆ ಕಡೆ ಹೋದರೆ ಪ್ಲಸ್ 7 ಆಗುತ್ತೆ. 5 ಪ್ಲಸ್ 7 ಈಸ್ ಈಕ್ವಲ್ ಟು 12. ಇಂಟು ಇರೋ ನಂಬರ್ ಆ ಕಡೆ ಹೋದರೆ ಡಿವಿಷನಿಗೆ ಹೋಗುತ್ತೆ. 4 1s 4 3s ಅಲ್ಲಿಗೆ r ಈಸ್ ಈಕ್ವಲ್ ಟು 3. ಗಾಟ್ ಇಟ್? ಸೊ r is equal to 3 and n is equal to 7. This is your answer. It's actually very easy. The thing is ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಲ್ಲಿಗೆ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ ನಂಬರ್ 11 ಇದೆ. ಪ್ರೂವ್ ದಟ್ ದಿ ಕೋಎಫಿಷಿಯಂಟ್ ಆಫ್ x ಪವರ್ n in the expansion 1 plus 2x. ಓಕೆ ನೋಡಿ, 1 plus x ಹೋಲ್ ಪವರ್ 2n ಟರ್ಮ್ ಅದರಲ್ಲಿ ಎಕ್ಸ್ಪೆನ್ಷನಲ್ಲಿ ಎಕ್ಸ್ ಪವರ್ ಎನ್ನಿನ ಜೊತೆ ಇರುವಂತಹ ಕೋಎಫಿಷಿಯಂಟ್ ಈಸ್ ಈಕ್ವಲ್ ಟು 2 times ದ ಕೋಎಫಿಷಿಯಂಟ್ ಆಫ್ ವಾಟ್, 1 plus x ಹೋಲ್ ಪವರ್ 2n ಮೈನಸ್ 1. ಇದರಲ್ಲಿರುವಂತಹ ಎಕ್ಸ್ ಪವರ್ ಎನ್ ಜೊತೆ ಇರುವಂಥ ಕೋಎಫಿಷಿಯಂಟ್ಸ್ ಇದು ಕಂಪೇರ್ ಮಾಡಿದ್ರೆ 2 times ಇದೆ. ಇದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ ಹೌ ಕ್ಯಾನ್ ಯು ಪ್ರೂವ್ ದಿಸ್ ಥಿಂಗ್? ವೆರಿ ಈಸಿ. ಫಸ್ಟ್ ಈ ಕೋಎಫಿಷಿಯಂಟ್ ಕಂಡುಹಿಡಿರಿ. ನೆಕ್ಸ್ಟ್ 2 ಇಂಟು ಈ ಕೋಎಫಿಷಿಯಂಟ್ನ ಕಂಡುಹಿಡಿದ್ರೆ ನಿಮಗೆ ಇಲ್ಲಿ ಬರೋದು ಎರಡು ಸೇಮ್ ಇದ್ರೆ ಇಟ್ ಈಸ್ ಪ್ರೂವ್ಡ್, ರೈಟ್? ಸೊ ಫಸ್ಟ್ ವೆರಿ ಸಿಂಪಲ್, ಇದನ್ನು ತಗೊಳ್ಳಿ. ಇದರಲ್ಲಿ ಜನರಲ್ ಟರ್ಮ್ ಕಂಡುಹಿಡಿರಿ. TR ಪ್ಲಸ್ 1 ಈಸ್ ಈಕ್ವಲ್ ಟು NCR A ಪವರ್ n ಮೈನಸ್ ಆರ್, ನೆಕ್ಸ್ಟ್ B ಪವರ್ ಆರ್. ವೆರಿ ಸಿಂಪಲ್, ರೈಟ್? ಸೊ ವಾಟ್ ಕ್ಯಾನ್ ಯು ಡೂ? n ಇರೋ ಜಾಗದಲ್ಲಿ ಏನಿದೆ, 2n ಇದೆ. n ಈಸ್ ಈಕ್ವಲ್ ಟು 2n. a ಇರೋ ಜಾಗದಲ್ಲಿ 1 ಇದೆ. b ಇರೋ ಜಾಗದಲ್ಲಿ ಏನಿದೆ, x ಇದೆ, ರೈಟ್? ಸಬ್ಸ್ಟಿಟ್ಯೂಟ್ ದೀಸ್ ಥಿಂಗ್ಸ್ ಆ್ಯಂಡ್ ಯು ವಿಲ್ ಗೆಟ್ ದ ಜನರಲ್ ಟರ್ಮ್. ದಟ್ ಈಸ್ ನಥಿಂಗ್ ಬಟ್ TR ಪ್ಲಸ್ 1 ಈಸ್ ಈಕ್ವಲ್ ಟು ಏನು ಸಿಗುತ್ತೆ, n ಇರೋ ಜಾಗದಲ್ಲಿ 2n CR, a ಪವರ್ ದಟ್ ಈಸ್ ನಥಿಂಗ್ ಬಟ್ 1 ಪವರ್ n ಇರೋ ಜಾಗದಲ್ಲಿ 2n ಮೈನಸ್ ಆರ್, b ಪವರ್ ಆರ್ ಅಂದರೆ x ಪವರ್ ಆರ್, which is equal to TR plus 1 is equal to n ಸಿಗುತ್ತೆ 2NCR. 1 power anything is anyhow 1, so leave it x power r. ಈಗ ಇದರಲ್ಲಿ ನನಗೆ ಆ್ಯಕ್ಚುಲಾಗಿ x power r ಇಂದ ಕೋಎಫಿಷಿಯಂಟ್ ಅಲ್ಲ ಬೇಕಿರೋದು, x power n ಇಂದು ಕೋಎಫಿಷಿಯಂಟ್. therefore put r is equal to n. therefore what you are going to get, TR plus 1 is equal to 2NCR
n, x power n. Got it? So, what is the coefficient of x power n here? That is 2ncn, right? ಇದನ್ನು ಫ್ಯಾಕ್ಟೋರಿಯಲ್ ಫಾರ್ಮಲ್ಲಿ ಬರೆದ್ರೆ n ಫ್ಯಾಕ್ಟೋರಿಯಲ್ by r ಫ್ಯಾಕ್ಟೋರಿಯಲ್ into n minus r factorial. What is this simplified version? 2n factorial by n factorial. 2n minus n factorial, right? So this is what the coefficient of x power n in the expansion 1 plus x whole power 2n. Next ಏನು ಹೇಳಿದ್ದಾರೆ 1 plus x whole power 2n minus 1 ಅದರದ್ದು ಟ್ವೈಸ್ ಇರಬೇಕು. ಮೀನ್ಸ್ ವಾಟ್? ಫಸ್ಟ್ ಕೋಎಫಿಷಿಯಂಟ್ ಕಂಡುಹಿಡಿಯಿರಿ. TR plus 1 is equal to NCR. ಇಲ್ಲೂ ಅಷ್ಟೇ n ಇರೋ ಜಾಗದಲ್ಲಿ 2n minus c. R value R only. A power means 1 power n minus r. B power means x power r. Right, 1 power anything is any of 1. Therefore general term ಏನಾಗುತ್ತೆ 2n minus 1 c r x power r. ಇಲ್ಲೂ ಕೂಡ x power n ಇಂದ ಕೋಎಫಿಷಿಯಂಟ್ ಬೇಕು. Therefore put r is equal to n. Therefore what are going to get? tn plus 1. ಇಲ್ಲೂ ಅಷ್ಟೇ n plus 1 ಆಗುತ್ತೆ. is equal to 2n minus 1 c r is equal to this x power n. Got it? The coefficient of x power n is this one. Right, ಅವ್ರು ಕೇಳಿರೋದೇನು? ಇದು ಇಲ್ಲಿ ಬರುವಂಥ ಕೋಎಫಿಷಿಯಂಟ್ ಇದ್ರದ್ದು is equal to 2 times of this coefficient. So let us multiply 2 into this coefficient means 2n minus 1 c n, right? ಈಗ 2 into as it is ಇಟ್ಕೊಳ್ಳಿ n factorial whole divided by r factorial n minus r factorial, right? So ಏನಾಗುತ್ತೆ 2 into 2n minus 1 whole factorial divided by n factorial. 2n minus n minus 1 factorial, right? Very simple. So next what you can do, ಈಗ ನನಗೆ ಈ ಥರ ಬರ್ಬೇಕು ತಾನೆ. ಸೊ ಇಲ್ಲಿ 2n ಇದ್ದಿದ್ರೆ ಐ ಕುಡ್ ಡೂ ಸಮಥಿಂಗ್. ದೇರ್ಫೋರ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ n. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡೋದು ಏನಾಗುತ್ತೆ 2n 2 into n into 2n minus 1 factorial whole divided by n factorial n into n minus 1 factorial. ವೆರಿ ಸಿಂಪಲ್. 10 ಫ್ಯಾಕ್ಟೋರಿಯಲ್ ಬರೀರಿ ಅಂದರೆ ಏನು ಮಾಡ್ತೀರಾ? 10 into 9 ಫ್ಯಾಕ್ಟೋರಿಯಲ್ ಬರೀತೀರಾ. 9 into 10 ಇದ್ರೆ ಮೀನ್ಸ್ 9 ಫ್ಯಾಕ್ಟೋರಿಯಲ್ ಇಂಟು 10 ಇದ್ರೆ ಇದೇ ಉಲ್ಟಾ ಬರಿಬೋದು ತಾನೆ, ದೊಡ್ಡ ನಂಬರ್ with factorial. Similarly 2n ಅಲ್ಲಿ ಒಂದು ಕಮ್ಮಿ means what? 2n only, right? So that is equal to 2n factorial all divided by n factorial. n into n minus 1 factorial. 10 into 9 factorial is nothing but 10 factorial. Similarly n factorial. Got it? So this is what? Equal to this value. Therefore we can say that coefficient of x power n in the expansion 1 plus x2 power 2n is equal to 2 times the coefficient of x power n in the expansion 1 plus x whole power 2n minus 1. Got it? ಈಸಿ ಇದೆ, ಮಾಡ್ಬೋದು, ಇದೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಕ್ವಶನ್ ಇದೆ ನಿಮ್ಮದು. ದಟ್ ಈಸ್ ಫೈಂಡ್ ದ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಮ್ ಫಾರ್ ವಿಚ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇನ್ ದ ಎಕ್ಸ್ಪ್ಯಾನ್ಷನ್ 1 plus x whole power m is 6 ಅಂತೇಳಿ. ವೆರಿ ಈಸಿ ಥಿಂಗ್, ರೈಟ್? ಕ್ವಶನ್ ಅರ್ಥ ಮಾಡಿಕೊಂಡ್ರೆ ಅರ್ಧ ಕ್ವಶನ್ ಸಾಲ್ವ್ ಆದಂಗೆ ಮ್ಯಾಥ್ಸಲ್ಲಿ, ರೈಟ್? ಸೊ ವಾಟ್ ಈಸ್ ಗಿವನ್? ಕ್ವೆಶನ್ ನಂಬರ್ 12 ಏನು ಹೇಳಿದರೆ, ಎಮ್ ವ್ಯಾಲ್ಯೂ ಕಂಡುಹಿಡಿಯಿರಿ ಸಚ್ ದಟ್ ಎಕ್ಸ್ ಸ್ಕ್ವೇರ್ ಜೊತೆ ಇರುವಂತಹ ಈ ಕೋಎಫಿಷಿಯಂಟಿನ ವ್ಯಾಲ್ಯೂ 6 ಆಗಿರುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಎಕ್ಸ್ಪ್ಯಾನ್ಷನ್ ಯಾವುದು? 1 plus x whole power m. ಸೊ ಎನ್ ಇರೋ ಜಾಗದಲ್ಲಿ ಎಮ್ ಇದೆ, ಎ ಇರೋ ಜಾಗದಲ್ಲಿ 1 ಇದೆ, ಬಿ ಇರೋ ಜಾಗದಲ್ಲಿ ಎಕ್ಸ್ ಇದೆ. ಕಂಪೇರ್ ಮಾಡ್ತಿರೋದು ಯಾವುದು ಕೇಳಿ? a plus b whole power n-ಗೆ, ರೈಟ್? ಸೊ ಎನ್ ಎ ಬಿ ಸಿಗ್ತಾ ಜನರಲ್ ಟರ್ಮ್ ಬರಿಬೋದಲ್ಲ, ಟಿ ಆರ್ ಪ್ಲಸ್ 1 is equal to ಎನ್ ಸಿ ಆರ್ ಎ ಪವರ್ ಎನ್ ಮೈನಸ್ ಆರ್ ಬಿ ಪವರ್ ಆರ್. ಸೊ ಟಿ ಆರ್ ಪ್ಲಸ್ 1 is equal to ಎನ್ ಇರೋ ಜಾಗದಲ್ಲಿ ಎಮ್ ಎಮ್ ಸಿ ಆರ್, ಎ ಪವರ್ ಎನ್ ಮೈನಸ್ 1 is nothing but 1 power n minus ಆರ್, ಎನ್ ಇರೋ ಜಾಗದಲ್ಲಿ ಎಮ್ ಎಮ್ ಮೈನಸ್ ಆರ್, ಬಿ ಪವರ್ ಆರ್ ಮೀನ್ಸ್ ಎಕ್ಸ್ ಪವರ್ ಆರ್ ವಿಚ್ ಈಸ್ ಈಕ್ವಲ್ ಟು ಎಮ್ ಸಿ ಆರ್ 1 power ಎನಿಥಿಂಗ್ ಈಸ್ 1 ಎಕ್ಸ್ ಪವರ್ ಆರ್, ರೈಟ್? ಇಲ್ಲೇನು ಮಾಡಿದ್ದಾರೆ? ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಜೊತೆ ಇರುವಂಥ ಕೋಎಫಿಷಿಯಂಟಿನ ವ್ಯಾಲ್ಯೂ 6 ಆಗಿರುತ್ತೆ, ಅವಾಗ ಎಮ್ಮಿನ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಸೊ ಎಕ್ಸ್ ಸ್ಕ್ವೇರ್ ಆಗಬೇಕಂದ್ರೆ ಆರ್ ಇರೋ ಜಾಗದಲ್ಲಿ ಏನಿರಬೇಕಿತ್ತು? 2. ಸೊ ದೇರ್ ಫಾರ್ ವಾಟ್ ಐ ಕ್ಯಾನ್ ಡೂ? ಪುಟ್ ಆರ್ ಇಸ್ ಈಕ್ವಲ್ ಟು 2, ರೈಟ್? ದೇರ್ ಫಾರ್ ವಾಟ್ ಯು ಗೆಟ್? ಟಿ 2 plus 1 is equal to ಎಮ್ ಸಿ ಆರ್ ಎಕ್ಸ್ ಪವರ್ 2. ಗಾಟ್ ಇಟ್? ಎಕ್ಸ್ ಸ್ಕ್ವೇರ್. ನೆಕ್ಸ್ಟು ಎನ್ ಸಿ ಆರ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಇಲ್ಲಿ ಕೊಟ್ಟಿದ್ದಾರೆ ಏನು? ಈ ಕೋಎಫಿಷಿಯಂಟ್ ಈಸ್ ಈಕ್ವಲ್ ಟು 6, ರೈಟ್? ಕೋಎಫಿಷಿಯಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಮ್ ಸಿ ಆರ್ ಇಸ್ ಈಕ್ವಲ್ ಟು 6. ಸೊ ಎಮ್ ಫ್ಯಾಕ್ಟರ್ ಆರ್ ವ್ಯಾಲ್ಯೂ ಆಲ್ರೆಡಿ ಸಬ್ಸ್ಟಿಟ್ಯೂಟೆಡ್, ರೈಟ್? ಎಮ್ ಸಿ 2
MC2. n factorial by r factorial into n minus r factorial is equal to 6. Got it? So next m can be written as m into m minus 1 into m minus 2 factorial whole divided by 2 factorial ಇದೇನು ಬೇಡ m minus 2 factorial is equal to 6 into 2 factorial. Right? 2 factorial ಅಂದರೆ ಏನು 2 into 1. That is not what this whole quantity is what 12. Next m minus 2 cancel. m into m square minus m into 1 m ಇಲ್ಲಿ 12 ಬರುತ್ತೆ ಈ ಕಡೆ ಅಂದರೆ minus 12 is equal to 0 ಆಗುತ್ತೆ. Right? So you can solve this quadratic equation. It is very simple. 4 3s 12 ಆಗುತ್ತೆ ಮೈನಸ್ ಬರಬೇಕು ಮೈನಸ್ 4 ಪ್ಲಸ್ 3 ಬರುತ್ತೆ ಹೌದಾ. ಸೊ m ಸ್ಕ್ವೇರ್ ಮೈನಸ್ 4m ಪ್ಲಸ್ 3m ಮೈನಸ್ 12 is equal to 0. When you solve it, take m common plus 3 common, m minus 4 is equal to 0. m minus 4 common, ಇವೆಲ್ಲ ನೀವು 10th ಅಲ್ಲಿ ಕಲ್ತಿದ್ದೀರಾ ಅನ್ಕೋತೀನಿ. So therefore I am not explaining much. Next, two values, product of two values is equal to 0 means either of the value, either of the number is 0. Therefore m minus 4 is equal to 0 ನೂ ಆಗ್ಬೋದು, or m is equal to minus 3 ಕೂಡ ಆಗ್ಬೋದು. ಆದರೆ ಈ ಕನ್ಕ್ಲೂಷನ್ಗೆ ಬಂದಾಗ m is equal to 4, right? ಈ ಕನ್ಕ್ಲೂಷನ್ಗೆ ಬಂದಾಗ ವಿ ಸೇ ದಟ್ m is equal to 4 ಬಟ್ ನಾಟ್ minus 3. minus 3 ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಕ್ಯಾನ್ ಎನಿ ಒನ್ ಟೆಲ್ ಯು ದಟ್ minus 10 ಚಾಕ್ಲೇಟ್ಸ್ ಕೊಡ್ತೀನಿ ಅದರಲ್ಲಿ 5 ಚಾಕ್ಲೇಟ್ ಸೆಲೆಕ್ಟ್ ಮಾಡು NCR ಬರ್ದಂಗೆ. ಇಲ್ಲಿ ವ್ಯಾಲ್ಯೂ ಆ್ಯಕ್ಚುಲಿ -10C5. 10 ಚಾಕ್ಲೇಟ್ಸಲ್ಲಿ 5 ಸೆಲೆಕ್ಟ್ ಮಾಡು, -10ಅಲ್ಲಿ 5 ಸೆಲೆಕ್ಟ್ ಮಾಡು. ರೈಟ್, ದೇರ್ ಇಸ್ ಡಿಫ್ರೆನ್ಸ್. ದಿಸ್ ಇಸ್ ನಾಟ್ ಪಾಸಿಬಲ್. ದೇರ್ ಫಾರ್ m is equal to negative is not possible. m is equal to 4 is the answer. Okay, so this was your last question from this chapter and I hope so you have understood very well. Right, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. m is equal to ಎಷ್ಟು ಬಂದಿತ್ತು? 4. ರೈಟ್, ದ್ಯಾಟ್ಸ್ ಆಲ್. ಸೊ ಬೈನಾಮಿಯಲ್ ಥಿಯರಮ್ ಕೂಡ ಮುಗೀತು. ಇದೇ ಸೀಕ್ವೆನ್ಸಲ್ಲಿ ನಾವು ಬೇರೆ ಚಾಪ್ಟರ್ಸ್ ಕೂಡ ಮಾಡೋಣ. And well, my sincere request would be just go through all the lectures properly, and if you find it helpful, do help others by sharing the video. Actually indirectly you are supporting me as well by doing so. And any doubts idru, just as I always say, comment down. Free feel to comment down in the comment section. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ನಾನು ಫ್ರೀ ಶೆಡ್ಯೂಲಲ್ಲಿ ಆನ್ಸರ್ ಮಾಡಲಿಕ್ಕೆ. ಸೊ ಯಾ, example problems ನೀವಾಗೆ ನೋಡ್ಕೊಳ್ಳಿ one time. If you do not get it, you can inform me through comment section and I'll let you know the explanations of all those things also. So that's all for today. Thank you so much. God bless you.